ಸಿಂಧೂ ನಾಗರಿಕತೆ ಇಷ್ಟೆಲ್ಲ ಉಚ್ಚಾಯ ಸ್ಥಿತಿಯಲ್ಲಿ ಇದ್ದಂಥ ಒಂದು ನಾಗರಿಕತೆ ಅನೇಕ 1500 2000 ವರ್ಷಗಳು 3000 ವರ್ಷಗಳಿದ್ದಂಥ ಒಂದು ನಾಗರಿಕತೆಗೂ ಮೆಸ್ಪಟೋಮಿಯಾ ನಾಗರಿಕತೆಗೂ ಸಮುದ್ರ ಮಾರ್ಗದಲ್ಲೂ ಅದು ಹೋಗಲಿಲ್ಲ, ಕನೆಕ್ಷನ್ ತಗೊಳ್ಳಿಲ್ಲ, ಭೂಮಾರ್ಗದಲ್ಲೂ ಕನೆಕ್ಷನ್ ತಗೊಳ್ಳಿಲ್ಲ. ಯಾಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅದು ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಶಿವತಾರಕ್ ಅವರೇ, ಈ ಉಪನ್ಯಾಸಕ್ಕೆ ನೆರವು ನೀಡಿದಂಥ ಶ್ಯಾಮಲಾ ರತ್ನಕುಮಾರಿ ಅವರೇ, ಕಾರ್ಯದರ್ಶಿಗಳೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಹಿರಿಯರೇ ಮತ್ತು ಕಿರಿಯರೇ, ಈ ದಿನ ನಾನು ಮಾಡ್ತಾ ಇರ್ತಕ್ಕಂಥ ಉಪನ್ಯಾಸ ಈಜಿಪ್ಟ್ ಮತ್ತು ಭಾರತದ ಸಂಬಂಧಗಳು ಅಂತ. ಯಾಕೆ ಈ ವಿಷಯವನ್ನೇ ತೆಗೆದುಕೊಂಡಿರ್ತಕ್ಕಂಥದ್ರ ಬಗ್ಗೆ, ಇದು ಒಂದು ಬಹುಶಃ ಒಂದು 10-15 ವರ್ಷದಿಂದ ಆಗಿದ್ದರೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ನೇನು. ಗೋವಿಂದ ಪೈಗಳು ಕೂಡ ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಹಿಂದೆ ಗ್ರೀಕ್ ನಾಟಕದಲ್ಲಿ ಕನ್ನಡ ಶಬ್ದಗಳು ಅಂತ ಒಂದು ಲೇಖನವನ್ನು ಬರೆದಿದ್ದಾರೆ. ಅವರು ಅದು ಕನ್ನಡ ಶಬ್ದಗಳಲ್ಲ ಅಂತ ಅದನ್ನು ವಿರೋಧಿಸಿ ಅಥವಾ ಅಲ್ಲ ಎಂಬತಕ್ಕಂಥ ರೀತಿಯಲ್ಲಿ ನಮ್ಮ ಪುಂಡಿಕಾಯಿ ಗಣಪಯ್ಯ ಭಟ್ ಅವರು ಕೂಡ ಒಂದು ಲೇಖನ ಬರೆದಿದ್ದಾರೆ. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಜಿಪ್ಟಿಗೂ ಮತ್ತು ಭಾರತಕ್ಕಿದ್ದಂಥ ಸಂಬಂಧ ಏನು ಅಂತ, ಯಾಕೆಂದರೆ ಈಜಿಪ್ಟಿಗೂ ಭಾರತಕ್ಕೂ ಮಧ್ಯೆ ಅನೇಕ ದೇಶಗಳಿದೆ. ಆ ದೇಶಗಳ ಜೊತೆ ನಮ್ಮ ಸಂಬಂಧವಿಲ್ಲದೆ ಈ ದೇಶಕ್ಕೆ ಆ ದೇಶಕ್ಕೆ ಹೆಚ್ಚಿನ ಸಂಬಂಧ ಹೇಗೆ ಬಂತು ಎಂಬತಕ್ಕಂಥದ್ದು, ಒಂದು ಸಾಂಸ್ಕೃತಿಕ ಸಂಬಂಧ ಹೇಗಾಯ್ತು ಎಂಬತಕ್ಕಂಥದ್ರ ಬಗ್ಗೆ ನಾನು ಹೇಳಬೇಕು ಎಂಬತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಈ ಒಂದು ಪ್ರಬಂಧವನ್ನು ಮಂಡಿಸ್ತಾ ಇದ್ದೀನಿ. ಇದು ಉಪನ್ಯಾಸ ಅಲ್ಲ, ಒಂದು ಪ್ರಬಂಧ ಅಂತಲೇ ತಗೊಳ್ಳಿ. ಆಮೇಲೆ ಬೇಕಾದ್ರೆ ಕೊನೆಯಲ್ಲಿ ತಮಗೇನಾದ್ರು ಸಲಹೆ ಕೊಡದಿದ್ದರೆ ಕೊಡ್ಬೋದು, ಅಥವಾ ಏನಾದ್ರು ಪ್ರಶ್ನೆಗಳಿದ್ದರೂ ಕೇಳ್ಬೋದು. ಇಲ್ಲಿ ನಾವು ಸಾಮಾನ್ಯವಾಗಿ ಪ್ರಪಂಚದ ನಾಗರಿಕತೆಗಳಲ್ಲಿ ಈಜಿಪ್ಟ್, ಇರಾಕ್, ಚೀನಾ ಮತ್ತು ಭಾರತದ ಸಿಂಧೂ ನಾಗರಿಕತೆಗಳು ಪ್ರಾಚೀನವಾದವು ಅಂತಲೇ ಭಾವಿಸ್ತೀವಿ ನಾವು ಅದನ್ನು. ಆದರೆ ಭಾಳ ವಿಶಿಷ್ಟ ಅಂದರೆ ಈ ಸಿಂಧೂ ನಾಗರಿಕತೆ ಆಗಲಿ ಅಥವಾ ಪಕ್ಕದಲ್ಲಿದ್ದಂಥ ಒಂದು ಬೆಟ್ಟ ದಾಟದ ಹಿಂದೂ ಕುಶ್ ಪರ್ವತ ದಾಟಿದ್ರೆ ಇದ್ದಿರ್ಬೋದಾದಂಥ ಒಂದು ಈ ಇರಾಕಿನ ನಾಗರಿಕತೆ ಆಗಲಿ ನಮಗೆ ಯಾವ ಕುರುಹುಗಳು ಸಿಕ್ಕಿಲ್ಲ. ಈ ಸಿಂಧೂ ನಾಗರಿಕತೆಯಲ್ಲಿ ಯೂಫ್ರೆಟಿಸ್ ಟೈಗ್ರಿಸ್ ನದಿಯ ಒಂದು ನಾಗರಿಕತೆಯ ಕುರುಹುಗಳಾಗಲಿ ಅಥವಾ ಈ ಅಲ್ಲಿನ ಒಂದು ನಾಗರಿಕತೆಯಲ್ಲಿ ಇಲ್ಲಿನ ಕುರುಹುಗಳಾಗಲಿ ಸಿಕ್ಕಲಿಲ್ಲ. ಭಾಳ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಆದರೆ ಉಳಿದಕ್ಕೇನು ಅಡ್ಡಿ ಇರಲಿಲ್ಲ. ಈಜಿಪ್ಟ್ ಆಗಲಿ ಮತ್ತು ಮೆಸ್ಪಟೋಮಿಯಾ ಸಿವಿಲೈಸೇಷನ್ ಆಗಲಿ ಅವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇದೆ. ಚೀನಾ ಹೊರತಾಗಿರ್ತಕ್ಕಂಥದ್ದು. ಚೀನಾ ಯಾವತ್ತೂ ಕೂಡ ಅದಕ್ಕೆ ಭೌಗೋಳಿಕ ಅನೇಕ ಅಡೆತಡೆಗಳಿದ್ದರಿಂದ ಸಹಜವಾಗ ಸ್ವಲ್ಪ ಏಕಾಂಗಿಯಾಗಿ ಅದು ಉಳ್ಕೊಂಡಿದ್ದನ್ನು ನಾವು ಗಮನಿಸ್ತೀವಿ. ಇಂಥ ಒಂದು ಸನ್ನಿವೇಶದಲ್ಲಿ ಈ ಸರಸ್ವತಿ ನದಿ ಅಥವಾ ಸಿಂಧೂ ನದಿ ಎರಡರ ಮಧ್ಯೆ ಏನು ಹೇಳ್ತೀವಿ, ಇಲ್ಲಿ ಬೆಳೆದಂಥ ಒಂದು ನಾಗರಿಕತೆ ಹರಪ್ಪ ನಾಗರಿಕತೆ ಅಂತ ಏನು ಕರಿತೀವಿ, ಅಥವಾ ಅದನ್ನು ಮೊಹೆಂಜೊದಾರೋ, ಹರಪ್ಪ ಎಂಬತಕ್ಕಂಥದ್ದು ಪ್ರಮುಖವಾದಂಥ ನಗರಗಳು. ಹರಪ್ಪ ಮೇಲ್ಗಡೆ ಸಿಂಧೂ ನದಿಯ ಮೇಲ್ಭಾಗದಲ್ಲಿ ಅಂದರೆ ಪಂಜಾಬ್ ಪ್ರಾಂತದಲ್ಲಿ ಸಿಕ್ಕಿದ್ರೆ ಮೊಹೆಂಜೊದಾರೋ ಇನ್ನೂ ಕೆಳಗೆ ಸಿಕ್ಕಿರ್ತಕ್ಕಂಥದ್ದು, ಬೆಲೂಚಿಸ್ತಾನದ ಕಡೆಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಈ ಎರಡೂ ನಾಗರಿಕತೆಗಳ ಜನ ಎಲ್ಲಿಗೋದ್ರು ಎಂಬತಕ್ಕಂಥದ್ದು ಕೂಡ ಭಾಳ ಮೊನ್ನೆ ಇನ್ನೊಂದು ಯಾರೋ ಒಬ್ಬರು ಯಜ್ಞದೇವಂ ಎಂಬತಕ್ಕಂಥವ್ರು ಸಿಂಧೂ ನಾಗರಿಕತೆ ಬಗ್ಗೆ ಮಾತಾಡ್ತಾ ಇದ್ದಂಥ ಸನ್ನಿವೇಶದಲ್ಲಿ ನಾನು ಓದಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಲಿಪಿಗಳನ್ನು ಬಿಡಿಸ್ತಾ ಇದ್ದೀನಿ ಅಂತ, ಮ್ಯಾಥಮ್ಯಾಟಿಕ್ಸ್ ಹಿನ್ನೆಲೆಯಲ್ಲಿ ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಮುಂದೆ ಯೋಚನೆ ಮಾಡೋಣ. ಅದನ್ನು ಅವ್ರು ಹೇಳ್ತಕ್ಕಂಥದ್ದು ಏನು ಅಂದರೆ, ಜನ ಎಲ್ಲೆಲ್ಲಿ ಹೋದ್ರು ಅಂದರೆ, ಒಂದು ಅದು ಸರಸ್ವತಿ ನದಿ ತೀರದಲ್ಲಿದ್ದಂಥ ಜನ ಉತ್ತರ ಭಾಗದಲ್ಲಿದ್ದವರು ಕಾಶ್ಮೀರದ ಕಡೆಗೆ ಹೋದರು, ದಕ್ಷಿಣ ಭಾಗದಲ್ಲಿದ್ದವರು ದಕ್ಷಿಣಕ್ಕೆ ಬಂದರು, ಗೋವಾ ಇತ್ಯಾದಿ ಅಥವಾ ಸಹ್ಯಾದ್ರಿ ಪರ್ವತದ ತಪ್ಪಲಿಗೆ ಬಂದರು. ಸೊ ಇನ್ನು ಆ ಕಡೆ ಈ ಕಡೆ ಇದ್ದಂಥ ಜನ ಕೆಲವರು ಗಂಗಾ ನದಿ ಬಯಲಿಗೆ ಹೋದರು, ಇನ್ನು ಕೆಲವರು ಪಶ್ಚಿಮದ ಕಡೆಗೆ ಹೋದ್ರು ಎಂಬತಕ್ಕಂಥ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅದನ್ನು. ಸಿಂಧೂ ನದಿ ಇದು ಸರಸ್ವತಿ ನದಿ ಮುಂದೆ ಡ್ರೈ ಆದಮೇಲೆ ಅಥವಾ ಅದು ಸುಪ್ತವಾಗಿ ಹರಿಯೋಕ್ಕೆ ಶುರುವಾದಮೇಲೆ ಅಂತ. ಆದರೆ ಈ ಒಂದು ನಮಗೆ ಬರ್ತಕ್ಕಂಥ ಒಂದು ಇದೆ ಪ್ರಶ್ನೆ ಏನು ಅಂದರೆ, ಸಿಂಧೂ ನಾಗರಿಕತೆ ಇಷ್ಟೆಲ್ಲ ಉಚ್ಚಾಯ ಸ್ಥಿತಿಯಲ್ಲಿ ಇದ್ದಂಥ ಒಂದು ನಾಗರಿಕತೆ ಅನೇಕ 1500 2000 ವರ್ಷಗಳು 3000 ವರ್ಷಗಳಿದ್ದಂಥ ಒಂದು ನಾಗರಿಕತೆಗೂ ಮೆಸ್ಪಟೋಮಿಯಾ ನಾಗರಿಕತೆಗೂ ಸಮುದ್ರ ಮಾರ್ಗದಲ್ಲೂ ಅದು ಹೋಗಲಿಲ್ಲ, ಕನೆಕ್ಷನ್ ತಗೊಳ್ಳಿಲ್ಲ, ಭೂಮಾರ್ಗದಲ್ಲೂ ಕನೆಕ್ಷನ್ ತಗೊಳ್ಳಿಲ್ಲ. ಯಾಕೆ ಎಂಬತಕ್ಕಂಥದ್ದು ಒಂದು ಪ್ರಶ್ನೆ. ಅದು ಇದ್ರ ಜೊತೆಗೆ ಬ್ರಿಟಿಷರು ಬಂದಂಥ ಹೊಸದರಲ್ಲಿ ಅಥವಾ ಬ್ರಿಟಿಷರು ಬಂದಂಥ ಅನೇಕ ಇತಿಹಾಸಗಳಲ್ಲಿ ಆರ್ಯರು ಈ ಕೈಬರ್, ಬೋಲಾನ್ ಬೇರೆ ಬೇರೆ ಕಣಿವೆಗಳ ಮೂಲಕ ಬಂದರು ಎಂಬತಕ್ಕಂಥ ಒಂದು ಇದು ಉಲ್ಲೇಖ ಇದೆ. ಅವ್ರೊಂದು ಸಾರಿ ಬಂದಿದ್ದಾರೆ ಅನ್ನೋದೇ. ಆದರೆ ಬಂದಿದ್ರೆ ದಾರಿ ಹಾಕಬೇಕಾಗಿತ್ತು, ಆ ಕಾಲಕ್ಕೇ ದಾರಿ ಆಗಬೇಕಾಯಿತು, ಬಂದು ಹೋಗತಕ್ಕಂಥ ಒಂದು ಸಂಪರ್ಕ ಇರಬೇಕಾಗಿತ್ತು. ಆದರೆ ಅಪ್ಪಿತಪ್ಪಿಯೂ ಕೂಡ ಈ ಒಂದು ಸಂಬಂಧಗಳನ್ನು ನೋಡಿದ ಸನ್ನಿವೇಶದಲ್ಲಿ ಸಂಬಂಧಗಳೇ ಇಲ್ಲದೆ ಇದ್ದಾಗ ಸೊ ಅವ್ರು ಬಂದರೆ ಎಂಬತಕ್ಕಂಥ ಒಂದು ಥಿಯರಿಗೆ ಇಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಇಷ್ಟೆಲ್ಲ ಆದರೂ ಕೂಡ ಹಾಗಾದ್ರೆ ಬರಲೇ ಇಲ್ವಾ ಜನ ಆ ಕಡೆಯಿಂದ
ಪಶ್ಚಿಮದ ಕಡೆಯಿಂದ ಪೂರ್ವ ಅಂದರೆ ಹಿಂದೂ ಕುಶ್ ಪರ್ವತವನ್ನು ದಾಟಿ ಜನ ಬರಲಿಲ್ವಾ, ಅಥವಾ ಸಮುದ್ರ ಮಾರ್ಗದಲ್ಲಿ ಜನ ಬರಲಿಲ್ವ ಎಂಬತಕ್ಕಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ ಅಲ್ಲಿ. ಇಲ್ಲಿ ನಿಮ್ಮ ಸ್ವಲ್ಪ ಆ ಕಡೆಯ ಒಂದು ಸಾಹಿತ್ಯವನ್ನು ತೆಗೆದುಕೊಂಡು ನೋಡಿದಂಥ ಸನ್ನಿವೇಶದಲ್ಲಿ ಅರೇಬಿಯನ್ ನೈಟ್ಸ್ ಅಂತ ತೆಗೆದುಕೊಂಡು ನೋಡಿದಾಗಲೂ ಕೂಡ ನಮಗೆ ಭಾರತದ ಉಲ್ಲೇಖ ಬರ್ತಕ್ಕಂಥದ್ದು ಎಲ್ಲ ಒಂದು ಕಥೆಯಲ್ಲೋ ಎರಡು ಕಥೆಯಲ್ಲೋ ಅಷ್ಟೇ ಬರ್ತಕ್ಕಂಥದ್ದು. ಈ ಭಾರತದ ಉಲ್ಲೇಖ ಅಲ್ಲಿ ಅದರಲ್ಲಿ ಹೆಚ್ಚಿಗೆ ಬರೋದೇ ಇಲ್ಲ ಅರೇಬಿಯನ್ ನೈಟ್ಸಲ್ಲಿ. ಅಂದರೆ ಅವರಿಗೆ ಆ ಭಾರತದ ಒಂದು ಭಾಗ ಕೇಳಿದ್ರಷ್ಟೇ ಅವರು, ಆದರೆ ಯಾರೂ ಕೂಡ ಭಾರತವನ್ನು ನೋಡಿಲ್ಲ ಎಂಬತಕ್ಕಂಥ ರೀತಿಯಲ್ಲಿ ಆ ಕಥೆಯನ್ನು ಬರೆದಿರೋದನ್ನು ನೋಡಿದಾಗ ನಾವು ಗಮನಿಸ್ತೀವಿ. ಇಲ್ಲಿ ಅವನು ಹೇಳ್ತಕ್ಕಂಥದ್ದು ಅಲ್ಲಿ ಎಳನೀರುಗಳನ್ನು ಕೀಳೋದಕ್ಕೆ ಕೋತಿಗಳನ್ನು ಬಳಸ್ತಾರೆ ಎಂಬತಕ್ಕಂಥ ಒಂದು ಕಥೆಯಲ್ಲಿ ಯಾವುದೋ ಒಂದು ಕಥೆಯಲ್ಲಿ ಒಂದು ಉಲ್ಲೇಖ, ಈ ಥರ ಒಂದೆರಡು ಉಲ್ಲೇಖ ಬಿಟ್ಟರೆ ಇಡೀ ಅಷ್ಟು ಕಥೆಗಳಲ್ಲಿ ಆ ನಮ್ಮ ಭಾರತದ ಉಲ್ಲೇಖ ಬರ್ತಕ್ಕಂಥದ್ದು ತೀರಾ ಕಡಿಮೆ. ಹೀಗಾಗಿ ಆ ಒಂದು ಪ್ರದೇಶ ಏನಿದೆ ಆ ಪ್ರದೇಶಕ್ಕೂ ಭಾರತಕ್ಕೂ ಸಂಬಂಧ ಭಾಳ ಹಿಂದಿನಿಂದಲೂ ಕೂಡ ಸರಿಯಾಗಿ ಇದ್ದಿರಲಿಲ್ಲ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಕ್ರಿಸ್ತಪೂರ್ವ 4ನೇ ಶತಮಾನ ಭಾಳ ಪ್ರಮುಖವಾದಂಥ ಒಂದು ಘಟ್ಟ ನಮ್ಮ ಒಂದು ಇತಿಹಾಸಕ್ಕೆ. ಏಕೆಂದರೆ ಇಲ್ಲಿ ಗ್ರೀಕ್ ದೇಶದಲ್ಲಿ ಮೆಸಿಡೋನಿಯಾ ದೇಶದ ರಾಜನಾಗಿ ಈ ಅಲೆಕ್ಸಾಂಡರ್ 3ನೇ ಅಲೆಕ್ಸಾಂಡರ್ ಅಧಿಕಾರಕ್ಕೆ ಬರ್ತಾನೆ. ಸುಮಾರು 19ನೇ ವರ್ಷದಲ್ಲಿ ಪಟ್ಟಕ್ಕೆ ಬರ್ತಾನೆ. ಅವನು ಪಟ್ಟಕ್ಕೆ ಬಂದ ಮೇಲೆ ಸುತ್ತಮುತ್ತಲಿರ್ತಕ್ಕಂಥ ದೇಶಗಳನ್ನೆಲ್ಲ ಗೆದ್ದ ಮೇಲೆ ಆತನಿಗೆ ಏನು ಅನಿಸ್ತಾನೆ, ಇದು ದೇಶಗಳನ್ನು ಗೆಲ್ಲಬೇಕೆಂಬತಕ್ಕಂಥ ಒಂದು ಮನಸ್ಸು ಬರುತ್ತೆ. ಪೂರ್ವಾತ್ಯ ದೇಶಗಳನ್ನು ಗೆಲ್ಲಬೇಕೆಂಬತಕ್ಕಂಥ ಮನಸ್ಸು ಬಂದು ಕ್ರಿಸ್ತಪೂರ್ವ ಆತ ಅಲ್ಲಿಂದ ತನ್ನ ಒಂದು ಇದನ್ನು ಶುರು ಮಾಡಿ, ದಂಡಯಾತ್ರೆಯನ್ನು ಶುರು ಮಾಡಿ ಟರ್ಕಿ ಮೂಲಕ ಬರ್ತಾನೆ. ಟರ್ಕಿಯ ಪ್ರದೇಶಗಳನ್ನು ಗೆಲ್ತಾನೆ. ಗೆದ್ದಾತ ತಕ್ಷಣ ಭಾರತದ ಕಡೆ ಬರೋದಿಲ್ಲ. ಆತ ಈಜಿಪ್ಟ್ ಕಡೆಗೆ ಹೋಗ್ತಾನೆ. ಈಜಿಪ್ಟನ್ನೆಲ್ಲ ಗೆಲ್ತಾನೆ. ಈಜಿಪ್ಟನ್ನು ಗೆದ್ದು ಮತ್ತೆ ಈ ಸಿರಿಯಾ ಮೂಲಕ ಡಮಾಸ್ಕಸ್ ಮೂಲಕ ಬಂದು ಮುಂದೆ ಈ ಇರಾಕ್ ದೇಶಕ್ಕೆ ಬರ್ತಾನೆ. ಇರಾಕ್ ದೇಶಕ್ಕೆ ಬಂದು ಮುಂದೆ ಬೇರೆ ಬೇರೆ ದೇಶಗಳನ್ನು ಗೆಲ್ತಾ ಪರ್ಷಿಯಾ ದೇಶದ ರಾಜರನ್ನು ಸೋಲಿಸಿ ಅಲ್ಲಿ ನಿಲ್ತಾನೆ. ಆತ ನಿಂತು ಮುಂದೆ ಉತ್ತರಕ್ಕೆ ಹೋಗ್ತಾನೆ. ಆತ ಉತ್ತರಕ್ಕೆ ಹೋಗಿ ಅಲ್ಲಿ ಕೆಲವು ರಾಜ್ಯಗಳನ್ನು ಗೆಲ್ತಾನೆ. ಆತ ಗೆದ್ದು ಅನಂತರ ಕೊನೆಯ ವರ್ಷಗಳಲ್ಲಿ ಇನ್ನೇನು ಅವನು ವಾಪಸ್ ಹೋಗ್ಬೇಕು ಅನ್ನೋ ಸನ್ನಿವೇಶದಲ್ಲಿ ಖೈಬರ್ ಕಣಿವೆಯ ಮೂಲಕ ಆತ ಭಾರತ ಪ್ರವೇಶ ಮಾಡ್ತಾನೆ. ಸೈನ್ಯ ಸಮೇತ ಖೈಬರ್ ಕಣಿವೆಯ ಮೂಲಕ ಭಾರತ ಪ್ರವೇಶ ಮಾಡ್ತಾನೆ. ಅದು ಕಾಬೂಲ್ ಹತ್ರ ಇರುತ್ತೆ. ಕಾಬೂಲ್ಗೂ ಬಹುಶಃ ತಕ್ಷಶಿಲೆಗೆ ಮಧ್ಯೆ ಬರ್ತಾ ಇದ್ದಂಥ ಒಂದು ಸ್ಥಳ ಅದು. ಆ ಸ್ಥಳದಲ್ಲಿ ಆತ ಆ ಸೈನ್ಯವನ್ನು ದಾಟಿಸ್ಕೊಂಡು ಆತ ಭಾರತಕ್ಕೆ ಪ್ರವೇಶ ಮಾಡ್ತಾನೆ ಖೈಬರ್ ಕಣಿವೆಯ ಮೂಲಕ. ಆ ಖೈಬರ್ ಕಣಿವೆಯ ಮೂಲಕ ಬಂದಂಥ ಒಂದು ಈ ಅಲೆಕ್ಸಾಂಡರ್ನ ಒಂದು ದಂಡಯಾತ್ರೆ ಮುಂದೆ ಬೇರೆ ಬೇರೆ ಊರುಗಳನ್ನು ಗೆದ್ದುಕೊಂಡು ತಕ್ಷಶಿಲೆಯ ಮುಂದೆ ಬರ್ತಾನೆ. ಆದರೆ ಸಿಂಧೂ ನದಿ ಮತ್ತು ಸಿಂಧೂ ನದಿಯ ಉಪನದಿಗಳಿರ್ತವೆ. ಆ ಪ್ರದೇಶವನ್ನು ಅವರು ಬರ್ಕೊಂಡಿರೋ ಹಾಗೆ ಗ್ರೀಕರ ಒಂದು ಇತಿಹಾಸದಲ್ಲಿ ಮೆನ್ಷನ್ ಆಗಿರೋ ಹಾಗೆ ಪುರೂರವ ಎಂಬತಕ್ಕಂಥವನು ಅಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಅಂತ. ಪುರೂರವ ಅದು ಅಂದರೆ ಹಿಂದೂ ಕುಶ್ ಪರ್ವತ ಮುಗಿದ ತಕ್ಷಣವೇ ಬರ್ತಕ್ಕಂಥ ಒಂದು ಪ್ರದೇಶ ಇದು. ಆ ಪ್ರದೇಶವನ್ನು ಆಳ್ತಾ ಇದ್ದವರು ಯಾರು? ಸಿಂಧೂ ನದಿಯ ಆರಂಭದ ಬಯಲುಗಳಿವು 5 ನದಿಗಳು ಸೇರ್ತಕ್ಕಂಥ ಒಂದು ಪ್ರದೇಶ. ಆ ಪ್ರದೇಶವನ್ನು ಈತ ಈ ಪುರೂರವ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆತನನ್ನು ಗೆಲ್ತಾನೆ. ಆತ ಇದು ಗೆಲುವಾಯ್ತದು. ನಮ್ಮಲ್ಲಿ ಅನೇಕ ಜನ ಗೆಲ್ತಾರೆ, ಹೊರಟೋಗ್ಬಿಡ್ತಾರೆ. ಆದರೆ ಅವನು ಆ ಥರ ಮಾಡಲಿಲ್ಲ. ಆತ ಏನು ಮಾಡ್ದ, ಗೆದ್ದು ವಾಪಸ್ ಹೋಗೋವಾಗ ತನ್ನ ಪ್ರತಿನಿಧಿಯನ್ನು ಅಲ್ಲಿ ಆತ ಪಿತೋನ್ ಎಂಬತಕ್ಕಂಥ ಒಬ್ಬ ಅಧಿಕಾರಿಯನ್ನು ಸತ್ರಪಿಯನ್ನಾಗಿ ನೇಮಿಸ್ತಾನೆ. ಅಂದರೆ ಆ ಪ್ರಾಂತ್ಯದ ಅಧಿಕಾರಿಯಾಗಿ ನೇಮಿಸಿ ಹೋಗ್ತಾನೆ. ಅಂದರೆ ತನ್ನ ಆಡಳಿತದಲ್ಲಿ ಇರಬೇಕೆಂಬತಕ್ಕಂಥ ರೀತಿಯಲ್ಲಿ ಆತ ಹೋಗ್ತಾನೆ. ಅದು ಹೋಗುವಾಗ ಸೈನ್ಯ 3 ಭಾಗ ಆಗುತ್ತೆ. ಅಲ್ಲಿ ಒಂದು ಬಂದ ದಾರಿಯಲ್ಲೇ ಒಂದು ಸೈನ್ಯ ಬಂದು ಬೋಲಾನ್ ಎಂಬತಕ್ಕಂಥ ಒಂದು ಕಣಿವೆ, ಹಿಂದೂ ಕುಶ್ ಪರ್ವತದ ಮಧ್ಯದಲ್ಲೇ ನಡ್ಕೊಂಡು ಹೋಗಿ ಬೋಲಾನ್ ಕಣಿವೆಯಲ್ಲಿ ಆ ಕಡೆ ಪಶ್ಚಿಮಕ್ಕೆ ನುಗ್ಗುತ್ತೆ. ಅದು ಇನ್ನೊಂದು ಸೈನ್ಯ ಸಮುದ್ರದ ಅಂಚಿನಲ್ಲೇ ಹೋಗುತ್ತೆ. ಅದು ಸಮುದ್ರದ ಅಂಚಿನಲ್ಲೇ ಹೋಗಿ ಮುಂದಕ್ಕೆ ಜರುಗುತ್ತೆ. ಅದು ಇನ್ನೊಂದು ಗುಂಪು ಸಮುದ್ರಕ್ಕೆ ಬಂದು ಸಮುದ್ರ ಮಾರ್ಗವಾಗಿ ಆ ಪರ್ಷಿಯಾದ ಕೊಲೆಯಲ್ಲಿ ಯೂಪ್ರೆಸಿಸ್ ನದಿಯ ಮುಖಜ ಭೂಮಿ ಇರ್ತಕ್ಕಂಥ ಸುಸಾನ್ ಎಂಬತಕ್ಕಂಥ ಜಾಗದಲ್ಲಿ ಅಲ್ಲಿ ಸೇರಿಕೊಳ್ಳುತ್ತವೆ. ಈ 3 ಸೈನ್ಯ ಅಲ್ಲಿಗೆ ಸೇರುತ್ತೆ. ಆ 3 ಸೈನ್ಯ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಅವನ ಅಲೆಕ್ಸಾಂಡರ್ನ ಕೊನೆಯೇನೂ ಆಗುತ್ತೆ. ಅಲ್ಲಿ ಸುಸಾ ಎಂಬತಕ್ಕಂಥ ಜಾಗದಲ್ಲಿ ಆ ಅಲೆಕ್ಸಾಂಡರ್ ತನ್ನ ಕೊನೆಯ ಹೆಸರು ಇಳಿತಾನೆ. ಆದರೆ ಅವನ ಕೊನೆಯ ಹೆಸರು ಹೇಳಿದ ತಕ್ಷಣ ಈ ಪ್ರಾಂತ್ಯವನ್ನು ಗ್ರೀಕರು ಬಿಡೋದಿಲ್ಲ. ಅವನ ನಂತರ ಬಂದಂಥವರು ಇವು ತಮ್ಮ ಅಡ್ಡದಲ್ಲಿ ಇಟ್ಕೊಳ್ತಾರೆ. ಯಾವುದನ್ನು? ಈ ಪಂಜಾಬ್ ಪ್ರಾಂತ್ಯವನ್ನು, ಅದು ವಾಯವ್ಯ ಭಾರತವನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದ ಕಾರಣದಿಂದ ಅಲ್ಲಿಂದ ಅಧಿಕಾರಿಗಳು ಬರ್ತಾಯಿದ್ರು ಹೋಗ್ತಾಯಿದ್ರು ದಾರಿನೇ ಆಗಿಬಿಡುತ್ತೆ. ಅದು ಒಂಥರ ಈ ಗೇಟ್ವೇ ಇದ್ದಂಗೆ. ಅಂದರೆ ಅಧಿಕಾರಿಗಳು ಗ್ರೀಸಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ಅಲ್ಲಿ ಬರ್ತಾಯಿದ್ರು, ಅಲ್ಲಿಂದ ಅಲ್ಲಿಗೆ ಹೋಗ್ತಾಯಿದ್ರು ಅಂತಕ್ಕಂಥದ್ದು. ನಿಮಗೆ ನಮ್ಮಲ್ಲಿ ಇದುವರೆಗೆ ಸಿಕ್ಕಿರ್ತಕ್ಕಂಥ ನಾಣ್ಯಗಳು
ಅದು ಗ್ರೀಕ್ ನಾಣ್ಯ ಇರ್ಬೋದು, ರೋಮನ್ ನಾಣ್ಯಗಳಿರ್ಬೋದು, ಯಾವುದೇ ನಾಣ್ಯಗಳು ಕೂಡ ಅವು ಕ್ರಿಸ್ತಪೂರ್ವ ಅಲೆಕ್ಸಾಂಡ್ರಿಗಿಂತ ಇಂದಿನ ನಾಣ್ಯಗಳು ಯಾವ ನಮಗೆ ಸಿಗಲಿಲ್ಲ ಎಂಬತಕ್ಕಂಥದ್ದು ಕೂಡ ಗಮನಾರ್ಹ. ಇಲ್ಲಿ ಭಾರತಖಂಡದಲ್ಲಿ ಬೆಂಗಳೂರಲ್ಲಿ ಸಿಕ್ಕಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿರ್ಬೋದು, ತಮಿಳುನಾಡಲ್ಲಿ ಸಿಕ್ಕಿರ್ಬೋದು, ಎಲ್ಲೇ ಸಿಕ್ಕಿರ್ತಕ್ಕಂಥ ನಾಣ್ಯಗಳನ್ನು ನೀವು ನೋಡಿದಾಗ ಅದು ಕ್ರಿಸ್ತಶಕ ಅಥವಾ ಕ್ರಿಸ್ತಪೂರ್ವ 1 ಅಥವಾ ಕ್ರಿಸ್ತಶಕ 1ನೇ ಶತಮಾನದ ನಂತರವೇ ನಾಣ್ಯಗಳು ಸಿಕ್ಕಿರ್ತಕ್ಕಂಥದ್ದೇ ಹೊರತು ಅದಕ್ಕಿಂತ ಹಿಂದೆ ಆಳಿದಂಥ ಗ್ರೀಕ್ ಅರಸರ ನಾಣ್ಯಗಳಾಗಲಿ ಅಥವಾ ಬೇರೆ ಅರಸರ ನಾಣ್ಯಗಳಲ್ಲಿ ನಮಗೆ ಸಿಗೋದಿಲ್ಲ. ಈಜಿಪ್ಟ್ ನಾಗರಿಕತೆ ಎಟ್ಟೆಚ್ಚೇ ನಮಗಿರಲಿಲ್ಲ ಎಂಬತಕ್ಕಂಥದ್ದು ಇದರಿಂದ ವೇದ್ಯವಾಗುತ್ತೆ. ಇದು ಹೀಗಾಗಿ ಈ ಬೋಲಾನ್ ಕಣಿವೆಯ ಮೂಲಕ ಹೊರಗಡೆ ಹೋಗಿ ಅವರು ಮುಂದೆ ಹೋಗ್ತಾರೆ. ಆದರೆ ನಿರಂತರ ಸಂಪರ್ಕವನ್ನು ಇಟ್ಕೊಳ್ತಾರೆ. ಗ್ರೀಕ್ ದೇಶ ಮತ್ತು ಭಾರತ ದೇಶದ ಮಧ್ಯೆ ನಿರಂತರ ಸಂಪರ್ಕ ಬರುತ್ತೆ. ಈ ಮಧ್ಯೆ ಬಂದಂಥ ಪರ್ಷಿಯಾದ ಅರಸರಿದ್ರಲ್ಲ, ಈ ಪಾರ್ಥೇನಿಯರು, ಇವರು ಕೂಡ ನಮ್ಮೊಡನೆ ಸಂಪರ್ಕ ಇಟ್ಕೊಳ್ತಾರೆ. ಆಗ ನಿಮಗೆ ಆ ಪ್ರದೇಶದಲ್ಲಿದ್ದಂಥ ಆಗ ತಾನೇ ಮುಂದೆ ವ್ಯಾಪಾರಗಳು ಶುರುವಾಗುತ್ತೆ. ಇಲ್ಲಿ ಆ ವ್ಯಾಪಾರಿ ಮಾರ್ಗವಾಗಿ ಈ ಖೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆಗಳು ವ್ಯಾಪಾರಿ ಮಾರ್ಗಗಳಾಗಿ ಕನ್ವರ್ಟ್ ಆಗ್ತವೆ. ಅಂದರೆ ಇದು ಗ್ರೀಕರ ಒಂದು ಇನ್ವೇಷನ್ ಅಥವಾ ಗ್ರೀಕರ ಒಂದು ದಾಳಿಯಿಂದನೇ ಈ ದಾರಿ ಶುರುವಾಗಿದ್ದು. ನಮಗೆ ಇಲ್ಲಿಂದನೇ ನಮಗೆ ಹೆಚ್ಚು ಕಡಿಮೆ ಆ ಕಡೆ ಸಂಪರ್ಕಗಳು ಜಾಸ್ತಿ ಆಗ್ತಾ ಹೋಗಿದ್ದು. ಬಹುಶಃ ಅಲ್ಲಿ ಏನಾದರೂ ಭಾರತದ ಏನಾದ್ರು ಸಿಗುತ್ತೆ ಅನ್ನೋದಾದರೆ ಇಲ್ಲಿ ಈ ಅವಧಿಯಿಂದ ಆಚೆಗೇನೆ, ಈ ಅವಧಿಗಿಂತ ಪೂರ್ವದಲ್ಲಿ ನಮಗೆ ಭಾರತದ ಒಂದು ಅನೇಕ ಅಲ್ಲಿ ಸಾಕ್ಷಿಗಳು ನಮಗೆ ಆ ನಾಗರಿಕತೆಗಳು ಸಿಗೋದಿಲ್ಲ. ಹೀಗಾಗಿ ಈ ಅಲೆಕ್ಸಾಂಡರ್ನ ಮರಣಾನಂತರ ಕೂಡ ಇಲ್ಲಿ ಇದು ಯಾವುದು ಗ್ರೀಕ್ ಅಧಿಕಾರಿಗಳು ನಿಂತ್ಕೊಳ್ತಾರೆ. ಮತ್ತು ಒಂದು ಹೊಸ ಸತ್ರಪಿಗಳನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಅದನ್ನೇ ಸತ್ರಪಿ ಅವರೇ ಮುಂದೆ ಸಂಸ್ಕೃತೀಕರಣಗೊಂಡು ಕ್ಷತ್ರಪರ ಅಂತಾಗತಕ್ಕಂಥದ್ದು. ಆ ಕ್ಷತ್ರಪರ ಒಂದು 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 ಆಳ್ವಿಕೆ ಪಂಜಾಬಲ್ಲಿ ಆರಂಭ ಆದರೂ ಕೂಡ ಆ ಕಡೆಯಿಂದ ದಾಳಿಗಳು ಆರಂಭ ಆದಾಗ, ಬೇರೆ ಬೇರೆ ಅರಸರ ಹೂಣರ ಇತ್ಯಾದಿಗಳು ದಾಳಿಗಳು ಆರಂಭ ಆದಾಗ ಅವ್ರು ದಕ್ಷಿಣಕ್ಕೆ ಬರೋಕ್ಕೆ ಶುರು ಮಾಡ್ತಾರೆ. ದಕ್ಷಿಣಕ್ಕೆ ಬಂದು ಮುಖ್ಯವಾಗಿ ಗುಜರಾತ್ ಪ್ರಾಂತ್ಯವನ್ನು, ಗುಜರಾತಿನ ಪ್ರದೇಶವನ್ನು ಅವರು ಇಟ್ಕೊಳ್ತಾರೆ, ಭದ್ರವಾಗಿ ಅಲ್ಲಿ ಇಟ್ಕೊಳ್ತಾರೆ. ಇದು ಒಂದು ಹಂತ. ಇದು ನಮ್ಮ ಸಂಸ್ಕೃತಿಯ ಒಂದು ಹಂತಕ್ಕೆ ಬರ್ತಾ ಇದೆ ನೆಕ್ಸ್ಟ್ ಅಂತ. ಎರಡನೇ ಹಂತ ಏನು ಅಂದರೆ, ಯಾಕೆ ಸಂಪರ್ಕಗಳು ನಾವು ಸಾಧಿಸಿಲ್ಲ? ಸಮುದ್ರ ಮಾರ್ಗವಾಗಿ ಹೋಗಿದ್ರು ಹತ್ರ ಇತ್ತು ನಮ್ಮ ದೇಶಗಳು, ಯಾಕೆ ಹೋಗಿರಲಿಲ್ಲ ಎಂಬತಕ್ಕಂಥದ್ದು. ನಮ್ಮಲ್ಲಿ ವೈದಿಕ ಪರಂಪರೆಯಲ್ಲಿ ಸಮುದ್ರಯಾನ ಎಂಬತಕ್ಕಂಥದ್ದು ಸ್ವಲ್ಪ ನಿಷಿದ್ಧ ಇತ್ತು. ನಮ್ಮಲ್ಲಿ ಭಾಳ ದೂರದ ಸಮುದ್ರಯಾನಗಳನ್ನು ಮಾಡ್ತಕ್ಕಂಥದ್ದು, ಯಾಕೆಂದರೆ ಆಚಾರ ವಿಚಾರಗಳಿಗೆ ಅಡ್ಡಿ ಆಗುತ್ತೆ ಎಂಬತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಒಂದು ಇದು ಸಂಗತಿ. ಜೈನರಲ್ಲೂ ಕೂಡ ಅದಿದೆ. ಅದು ಜೈನ ಮುನಿಗಳಲ್ಲೂ ಕೂಡ ಸಮುದ್ರಯಾನ ಮಾಡೋಗಿಲ್ಲ, ನದಿಯನ್ನು ದಾಟತಕ್ಕಂಥದ್ದು ಅವರು ಈಜ್ಕೊಂಡು ದಾಟಬೇಕು. ಅವರು ಈ ಥರದ ಒಂದು ಅನೇಕ ಪದ್ಧತಿಗಳು ಅವರಲ್ಲೂ ಇದೆ. ಅದು ಇಂಥ ಒಂದು ಸನ್ನಿವೇಶದಲ್ಲಿ ಈ ಹೊಸ ಜನ ಸಂಪರ್ಕ ಬಂದಾಗ, ಗ್ರೀಕರ ಸಂಪರ್ಕ ಬಂದಂಥ ಸನ್ನಿವೇಶದಲ್ಲಿ, ಹೊಸ ಸಂಸ್ಕೃತಿ ನಮಗೆ ಪರಿಚಯವಾದಂಥ ಸನ್ನಿವೇಶದಲ್ಲಿ, ಮತ್ತು ಹೊಸ ಮತಗಳು ಉದಯ ಒಂದು ಆರ್ಯಾವರ್ತದಲ್ಲಿ ಆರಂಭವಾದಂಥ ಒಂದು ಬೌದ್ಧ ಮತ ಮತ್ತು ಜೈನ ಮತಗಳು, ಇವುಗಳ ಒಂದು ಕಾರಣದಿಂದ ಸ್ವಲ್ಪ ನಮ್ಮ ಸಮಾಜದಲ್ಲೂ ಕೂಡ ಸಡಿಲವಾಗ್ತಾ ಬಂತು ಕೆಲವು ನಿಯಮಗಳು. ಅದರಲ್ಲಿ ಮುಖ್ಯವಾಗಿ ಈ ಸಮುದ್ರಯಾನ ಅಥವಾ ದೂರದ ಪ್ರದೇಶಗಳಿಗೆ ವ್ಯಾಪಾರಕ್ಕೆ ಹೋಗ್ತಕ್ಕಂಥದ್ದು. ನೀವು ಜಾತಕ ಕಥೆಗಳನ್ನು ಓದಿದ್ರೆ, ಬುದ್ಧನ ಜಾತಕ ಕಥೆಗಳನ್ನು ಓದಿದ್ರೆ, ಅಲ್ಲಿ ಬಹುತೇಕ ಕಥೆಗಳು ಅದು ವ್ಯಾಪಾರಿ ಕಥೆಗಳೇ. ಅವು ದೂರಕ್ಕೆ ಹೋಗ್ತಕ್ಕಂಥದ್ದು, ಎಲ್ಲೋ ಅಡುಗೋ ಇನ್ನೊಂದು ಮುಳುಗ್ತಕ್ಕಂಥದ್ದು, ಬಂಡಿನೋ ಇನ್ನೊಂದು ಕಳಿಸ್ಕೊಳ್ತಕ್ಕಂಥದ್ದು. ಜೈನರ ಕಥೆಗಳನ್ನು ನೋಡಿದಾಗಲೂ ನಿಮ್ಗೆ ಗೊತ್ತಾಗುತ್ತೆ. ಅನೇಕ ಕಥೆಗಳನ್ನು, ಆ ಕಥೆಗಳಲ್ಲೆಲ್ಲ ಬರ್ತಕ್ಕಂಥದ್ದು ವ್ಯಾಪಾರಿ ಕಥೆಗಳೇ, ದೂರಕ್ಕೆ ಹೋಗ್ತಕ್ಕಂಥದ್ದು, ಭಾಳ ದೂರದ ದೂರದ ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದು, ನಡೆಸ್ತಕ್ಕಂಥದ್ದು. ಇಲ್ಲಿ ಈ ಥರದ ಒಂದು ಕಥೆಗಳನ್ನು ನಾವು ಇಲ್ಲಿಂದ ಆಚೆಗೆ ನೋಡ್ತೀವಿ. ಅಂದರೆ ಇಲ್ಲಿ ಈ ಥರದ ಹೊಸ ಮತಗಳ ಉದಯ ಮತ್ತು ಹೊಸ ಒಂದು ಸಂಪರ್ಕ, ಹೊಸ ಒಂದು ಸಂಸ್ಕೃತಿಯ ಸಂಪರ್ಕ, ಒಂದು ಗ್ರೀಕರ ಸಂಪರ್ಕ, ಇವೆಲ್ಲದರ ಕಾರಣದಿಂದ ನಮ್ಮಲ್ಲೂ ಕೂಡ ಒಂದು ಹೊಸ ಪಂಥ ಉದಿಸುತ್ತೆ. ಅದು ಭಾಗವತ ಪಂಥ. ಈ ಭಾಗವತ ಪಂಥ ಎಂಬತಕ್ಕಂಥದ್ದು ನಾವು ಇನ್ನೂ ಮುಂದಕ್ಕೆ ಹೋಗಿ ಹೇಳೋದಾದರೆ, ಬೌದ್ಧ ಮತಕ್ಕೆ ಕೌಂಟ್ರಾಗೇ ಬರತಕ್ಕಂಥದ್ದು. ಇದು ಬೌದ್ಧ ಧರ್ಮದ ಒಂದು ಇಳಿಮುಖಕ್ಕೆ ಬಹುತೇಕ ಕಾರಣವಾಗಿದ್ದು ಈ ಭಾಗವತ ಪಂಥ. ಈ ಭಾಗವತ ಪಂಥ ಇಲ್ಲೂ ಕೂಡ ಭಾಗವತ ಪಂಥ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಡಿಲ ಉಂಟು. ಇದರಲ್ಲಿ ಇದು ವೇದಗಳನ್ನು ಒಪ್ಕೊಂಡ್ರೂ ಕೂಡ ಅನೇಕ ಆಚಾರಗಳನ್ನು ಇದು ಅಳವಡಿಸ್ಕೊಳ್ಳುತ್ತೆ. ಬೇರೆ ಇವುಗಳಲ್ಲಿದ್ದಂಥ ಅನೇಕ ಆಚಾರಗಳನ್ನು, ಅಂದರೆ ಸಮುದ್ರಯಾನ ಇತ್ಯಾದಿಗಳನ್ನು ಒಪ್ಕೊಳ್ಳುತ್ತೆ ಅದು. ಈಗ ಇಂಥ ಒಂದು ಸನ್ನಿವೇಶದಲ್ಲಿ, ಒಂದು ಹೊಸ ಪಂಥ ಉದಿಸಿದಂಥ ಸನ್ನಿವೇಶದಲ್ಲಿ ಈ ಕ್ಷತ್ರಪರ ಒಂದು ಸಂಪರ್ಕ, ಆ ಕ್ಷತ್ರಪರು ಪಶ್ಚಿಮದ ಭಾಗವನ್ನು ಹೆಚ್ಚು ಕಡಿಮೆ ಆಳ್ತಾ ಇರ್ತಾರೆ. ಅವ್ರಿಗಿಂತ ತಳಗಡೆ ಶಾತವಾಹನರು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಮುಂದೆ ಅದಕ್ಕಿಂತ ದಕ್ಷಿಣ ಭಾರತದಲ್ಲಿ ಆ ಕಾಲಕ್ಕೆ ಅಶೋಕನ ಶಾಸನದ ಪ್ರಕಾರ ಚೋಳ, ಪಾಡ ಇವರೆಲ್ಲ ಇದ್ರು ಎಂಬತಕ್ಕಂಥದ್ದು ಉಲ್ಲೇಖ ಬರುತ್ತೆ ನಮಗೆ. ಆದರೆ ಈ ಶಾತವಾಹನರ ಕಾಲದಲ್ಲಿ ಚೋಳರ ಬಗ್ಗೆ ಏನು ನಮ್ಗೆ ಉಲ್ಲೇಖ ಬರೋದಿಲ್ಲ, ಪಾಂಡ್ಯರ ಬಗ್ಗೆ ಏನು ಉಲ್ಲೇಖ ಬರೋದಿಲ್ಲ ನಮಗದು.
ಇಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಈ ಭಾಗವತ ಪಂಥ ಇತ್ಯಾದಿಗಳೆಲ್ಲ ಉದಿಸಿದಾಗ ಸಹಜವಾಗಿ ಜನ ಬದಲಾವಣೆಗಳನ್ನು ಅನೇಕ ಹಿಂದಿನಿಂದ ಪರಂಪರೆಯಿಂದ ಬಂದಂಥ ಅನೇಕ ಬದಲಾವಣೆಗಳನ್ನು ಇಲ್ಲಿ ಬದಲಾಯಿಸ್ಕೊಂಡಿರೋದನ್ನು ನಾವು ಕಾಣ್ತೀವಿ. ಈಜಿಪ್ಟಿನ ಸಂಬಂಧಕ್ಕೆ ನಾವು ಈಗ ಬರೋಣ. ಈಗ ಈಜಿಪ್ಟಿಗೂ ನಮಗೇನು ಸಂಬಂಧ, ಎಷ್ಟು ಹಳೆಯ ಸಂಬಂಧಗಳು ಎಂಬತಕ್ಕಂಥದ್ದು. ಇಲ್ಲಿ ಅಶೋಕ ತನ್ನ ಶಾಸನದಲ್ಲಿ, ಯಾಕೆಂದರೆ ಅಶೋಕನ ಕಾಲಕ್ಕೆ ಈಗಾಗಲೇ ಮಾರ್ಗಗಳಾಗ್ಬಿಟ್ಟಿತ್ತು. ಅಶೋಕನ ಕಾಲ, ಅಶೋಕ ಪಟ್ಟಕ್ಕೆ ಬರೋ ಅಷ್ಟೊತ್ತಿಗೆ, ಅಥವಾ ಅಶೋಕನ ತಂದೆ ತಾತ ಚಂದ್ರಗುಪ್ತ ಮೌರ್ಯ ಪಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ಈಗಾಗಲೇ ಆ ವಾಯುವ್ಯ ಭಾರತದ ಒಂದು ಹೆದ್ದಾರಿಗಳಾಗ್ಬಿಟ್ಟಿತ್ತು. ಅದು ಅಲೆಕ್ಸಾಂಡರ್ ಬಂದು ಹೋಗ್ಬಿಟ್ಟಿದ್ದ. ಇಂಥ ಸನ್ನಿವೇಶದಲ್ಲಿ ಈ ಅಶೋಕ ತಾನು ಶಾಸನಗಳನ್ನು ಹಾಕ್ಸಕ್ಕ ಸನ್ನಿವೇಶದಲ್ಲಿ ಒಂದು ಉಲ್ಲೇಖವನ್ನು ಆತ ಮಾಡ್ತಾನೆ. ಇಡೀ ದೇಶದಲ್ಲೆಲ್ಲ ಮಹಾಮಾತರನ್ನು ಅವತ್ತನ್ನು ಕಳಿಸ್ತಾನೆ. ಎಲ್ಲ ಕಡೆ ಹೋಗಿ ನೀವು ಧಮ್ಮವನ್ನು ಪಸರಿಸಬೇಕು, ಜನರೆಲ್ಲ ಧರ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ ಮಾಡಬೇಕೆಂಬತಕ್ಕಂಥ ಒಂದು ಇದನ್ನು ಹೇಳಿ ಮತ್ತೆ ಎಲ್ಲ ಕಡೆ ಶಾಸನಗಳನ್ನು ಹಾಕ್ಸ್ಬೇಕೆಂಬತಕ್ಕಂಥ ರೀತಿಯಲ್ಲಿ ಕಳಿಸ್ತಾನೆ ಅವನು. ಇದ್ರ ಜೊತೆಗೆ ದಕ್ಷಿಣಕ್ಕೆ ತನ್ನ ತಾಮ್ರಪಣ್ಣಿ ಎಂಬತಕ್ಕಂಥ, ಅಂದರೆ ಈಗಿನ ಸಿಲೋನ್ ಎಂಬತಕ್ಕಂಥದ್ದು ಕಡೆಗೆ ತನ್ನ ಮಗಳನ್ನು ಕಳಿಸ್ತಾನೆ ಆತ. ಮತ್ತು ಇದಲ್ಲದೆ ಭಾಳ ಪ್ರಮುಖವಾಗಿ ಪಶ್ಚಿಮ ಏಷ್ಯಾದ ಕಡೆಗೆ, ಮುಖ್ಯವಾಗಿ ಅವನು 5 ದೇಶಗಳ ಹೆಸರು ಹೇಳ್ತಾನೆ ಇಲ್ಲಿ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು 4 ದೇಶವನ್ನು ಇಲ್ಲಿ ಹೇಳ್ತೀನಿ. ಒಂದು ತುಲಮಾಯ, ಟಾಲಮಿ ದಿ ಸೆಕೆಂಡ್, ಫಿಲಡೆಲ್ಫಸ್ ಎಂಬತಕ್ಕಂಥ ಅವನು ಆಳ್ವಿಕೆ ಮಾಡ್ತಾ ಇದ್ದಂಥ ರಾಜ್ಯ ಅದು ಈಜಿಪ್ಟ್. ಅಂದರೆ ಇವನು ಎಲ್ಲಿಗೆ ಮಹಾಮಾತರನ್ನು ಕಳಿಸ್ತಾ ಎಂಬತಕ್ಕಂಥದ್ದು ಒಂದು ಕೊಡ್ತಾನೆ, ಒಂದು ಲಿಸ್ಟ್ ಕೊಡ್ತಾನೆ ಎಲ್ಲೆಲ್ಲಿ ಹೋದ್ರೆ ಎಂಬತಕ್ಕಂಥದ್ದು. ಸೊ ಇಲ್ಲಿ ತುಲಮಾಯ ಅಂದರೆ ಟಾಲಮಿಯ ರಾಜ್ಯಕ್ಕೆ ಕಳಿಸ್ತಾನೆ. ಆ ಟಾಲಮಿ ಯಾರು ಅಂದರೆ ಈಜಿಪ್ಟನ್ನು ಆಳ್ತಾ ಇದ್ದಂಥ ಇಮ್ಮಡಿ 2ನೇ ಟಾಲಮಿ. ಆ 2ನೇ ಟಾಲಮಿಯ ಒಂದು ಕಾಲಕ್ಕೆ ಈಜಿಪ್ಟಿಗೆ ತನ್ನ ಮಹಾಮಾತರನ್ನು ಕಳಿಸ್ತಾ ಇರ್ತಕ್ಕಂಥ ಸಂಗತಿ ಅವನು ಶಾಸನಲ್ಲಿ ಹೇಳ್ಕೊಂಡಿದ್ದಾನೆ ಅವನು. 2ನೇದು ಅಂಟಿಯೋಕ, ಆಂಟಿಕಸ್ ಸೆಕೆಂಡ್ ಥಿಯೋಸ್ ಅಂತ. ಅವನು ಆ ಸುತ್ತಮುತ್ತ ಇರ್ತಕ್ಕಂಥ ಸಿರಿಯಾ ಸುಮಾರಿಗಿದ್ದಂಥ ಒಬ್ಬ ರಾಜ. ಇದಾದಮೇಲೆ ಅಲಿಕಸೋದರ, ಇವನು ಎಪಿರಸ್ ರಾಜ. ಇದು ಗ್ರೀಕನ ಪಶ್ಚಿಮಕ್ಕೆ ಬರ್ತಕ್ಕಂಥ ಒಂದು ರಾಜ್ಯ ಇದು. ಸೊ ಹೀಗೆ ಮಗ ಎಂಬತಕ್ಕಂಥ ಒಂದು ರಾಜ್ಯಕ್ಕೆ ಕಳಿಸ್ತಾನೆ, ಮಗಸ್ ಎಂಬತಕ್ಕಂಥ ರಾಜ್ಯ. ಹೀಗೆ ಈ ಯವನ ರಾಜ್ಯಗಳಿಗೆ ಮಹಾಮಾತರನ್ನು ಕಳಿಸ್ತಾ ಎಂಬತಕ್ಕಂಥ ಸಂಗತಿ ನಾವು ಬರುತ್ತೆ. ಅವನು ಶಾಸನದಲ್ಲಿ ಹೇಳ್ಕೊಂಡಿದ್ದಾನೆ. ಯಾರು? ಅಶೋಕ ತನ್ನ ಶಾಸನದಲ್ಲಿ ಸ್ಪಷ್ಟವಾಗಿ ಈ ಯವನ ರಾಜ್ಯಗಳಿಗೆ ನಾನು ಮಹಾಮಾತರನ್ನು ಕಳಿಸ್ತಾ ಇದ್ದೀನಿ ಎಂಬತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅವರು ಅಲ್ಲೋಗಿ ಧರ್ಮ ಪ್ರಚಾರ ಮಾಡಿ ಜನರನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಾಗೆ ಮಾಡಲಿ ಅಂತ. ನಾವು ಮುಂದೆ ಬಹುಶಃ ಚರ್ಚೆ ಅಂದರೆ ಇನ್ನೂ ಸಂಶೋಧನೆ ಮಾಡೋದಿದ್ದರೆ ಯಾರಾದರೂ ಕ್ರೈಸ್ತ ಧರ್ಮಕ್ಕೆ ಮೂಲವಾಯಿತು ಎಂಬತಕ್ಕಂಥ ಒಂದು ಅನೇಕ ಹೇಳಿಕೆಗಳು ಕೂಡ ಇದ್ರ ಬಗ್ಗೆ ಇದೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡಲಿಲ್ಲ. ಬಟ್ ಭಾಳಷ್ಟು ಜನ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಯೇಸು ಕ್ರಿಸ್ತನಿಗೆ ಅಥವಾ ಕ್ರೈಸ್ತ ಧರ್ಮಕ್ಕೆ ಮೂಲ ಈ ಬೌದ್ಧ ಮಹಾಮಾತರು ಎಂಬತಕ್ಕಂಥ ಕಾರಣರಾದ್ರೆ ಎಂಬತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಅಧ್ಯಯನ ಮಾಡಲಿಲ್ಲ. ಆದರೆ ಅದ್ರ ಬಗ್ಗೆ ಮುಂದೆ ಯಾರಾದರೂ ನೀವು ತರುಣರು ಅಥವಾ ಮಾಡೋರಿದ್ದರೆ ಮಾಡಿ, ಸಂತೋಷ ಅದು. ಇಲ್ಲಿ ಇದಕ್ಕಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ನಮ್ಮ ಒಂದು ಈಜಿಪ್ಟ್ ಮತ್ತು ಭಾರತದ ಸಂಬಂಧವನ್ನು ನಾವು ನೋಡಬೇಕಾಗಿದೆ. ಮೊಟ್ಟ ಮೊದಲಿಗೆ ಅಶೋಕ ಅಲ್ಲಿಗೆ ಮಹಾಮಾತರನ್ನು ಕಳಿಸ್ತಾನೆ ಎಂಬತಕ್ಕಂಥದ್ದು ಸತ್ಯ. ಅದು ಅವನು ಕಳಿಸಿದ್ದಾನೆ, ಹೋಗಿದ್ದಾರೆ. ಯಾಕೆಂದರೆ ನಿಮಗೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಇಸ್ಲಾಂ ದಾಳಿಗಿಂತ ಮೊದಲು ಇದ್ದಿದ್ದು ಅಲ್ಲೆಲ್ಲ ಹೆಚ್ಚಿಗೆ ಇದ್ದಿದ್ದು ಬೌದ್ಧ ಮತವೇ. ಅಲ್ಲಿ ಬೌದ್ಧ ಮತದ ಕುರುಹುಗಳೇ ಹೆಚ್ಚಿಗೆ ಸಿಗ್ತಕ್ಕಂಥದ್ದು. ನಿಮ್ಗೆ ಆಫ್ಘಾನಿಸ್ತಾನ ಇರ್ಬೋದು, ಮಧ್ಯ ಏಷ್ಯಾ ಇರ್ಬೋದು, ಅಥವಾ ಏಷ್ಯಾ ಮೈನರ್ ಪ್ರದೇಶಗಳಿರ್ಬೋದು, ಟರ್ಕಿವರೆಗಿರ್ತಕ್ಕಂಥ ಒಂದು ಅದು ಹೋಗಿ ಮುಂದೆ ಚೀನಾದಿಂದ ಬರ್ತಾ ಇದ್ದಂಥ ರೇಷ್ಮೆ ಮಾರ್ಗವನ್ನು ಅದು ಸೇರ್ಕೊಂಡಿತ್ತದು. ರೇಷ್ಮೆ ಮಾರ್ಗದ ಮೂಲಕವೇ ಟರ್ಕಿಗೆ ಹೋಗಿ ರೇಷ್ಮೆ ಮಾರ್ಗದ ಮೂಲಕವೇ ಇದಕ್ಕೆ ಟಿಬೆಟ್ಗೆ ಹೋಗ್ತಕ್ಕಂಥದ್ದು. ಟಿಬೆಟ್ ಮೂಲಕ ಚೀನಾ, ಮುಂದೆ ಬೇರೆ ಬೇರೆ ಕಡೆಗೆ ಅದು ಹೋಗುತ್ತೆ. ಅದು ಇಂಥ ಒಂದು ನೆಟ್ವರ್ಕ್ ಇದ್ದಂಥದ್ದು ಇದು ಬೌದ್ಧ ಮತದ ಮಹಾಮಾತರರ ಒಂದು ನೆಟ್ವರ್ಕ್ ಅದು. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನಮಗೆ ಈ ಭರತಖಂಡಕ್ಕೂ ಮತ್ತು ಈಜಿಪ್ಟಿಗಿದ್ದಂಥ ಸಂಬಂಧಗಳ ಬಗ್ಗೆ ಈ ಅಶೋಕ ಒಂದು ದಾಖಲೆ ಕೊಟ್ಟರೆ, ಎರಡನೇದು ಒಂದು ಪುಸ್ತಕ ನಮಗೆ ಸಿಕ್ಕಿದೆ. ಇದು ಯಾರು ಪೆರಿಪ್ಲಸ್ ಆಫ್ ಎರಿಥ್ರೇನ್ ಸಿ ಅಂತ. ಇದು ಒಂದು ಪುಸ್ತಕ, ಇದೊಂದು ಗ್ರಂಥ. ಇದನ್ನು ಯಾರು ಬರೆದ್ರಂತೂ ಗೊತ್ತಿಲ್ಲ, ಇದರ ಒಂದು ಲೇಖಕ ಯಾರೋ ಒಂದು ಗೊತ್ತಿಲ್ಲ. ಆದರೆ ಭೂಪಟ ಅಂದರೆ ಅವನು ಭೂಪಟದ ಬಗ್ಗೆ ವಿವರಿಸ್ಕೊಂಡು ಹೋಗ್ತಾನೆ. ವಿವರಣೆ ಅಂತ ಹೇಳ್ತಾನೆ ಅವನು, ಭೂಪಟದ ವಿವರಣೆ ಅಂತ. ಅಟ್ಲಾಸ್ ಟೈಪ್ ಅವನು ಹೇಳ್ಕೊಂಡು ಹೋಗ್ತಾನೆ. ಈ ಒಂದು ಅಡಗಲ್ಲಿ ಹೋದರೆ ಇಂಥ ಕಡೆಗೆ ಹೋದರೆ ಇಂಥ ಊರು ಸಿಗುತ್ತೆ, ಅದಾದ್ಮೇಲೆ ಯಾವ್ದು ಬರುತ್ತೆ, ಅದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಅವನು ನಮ್ಮ ಹೆಸರಲ್ಲಿ ಹೇಳೋದಿಲ್ಲ, ಗ್ರೀಕ್ ಹೆಸರು ಹೇಳ್ತಾನೆ. ಕೆಲವನ್ನ ನಾವು ಗ್ರೀಕಿಂದ
ಸಂಸ್ಕೃತಿಗೆ ಸಮೀಕರಿಸಿ ಇದೇ ಊರು ಅಂತ ಗುರುತಿಸ್ತೀವಿ ನಾವು ಅದನ್ನು. ಅವನು ಪಶ್ಚಿಮತೆ ಒಂದು ಮೊದಲನೇ 3 ಭಾಗ ಮಾಡಿದ್ದಾನೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಅವನು ಈ ಈಜಿಪ್ಟಿನ ಕೆಂಪು ಸಮುದ್ರದಿಂದ ಬಂದಂಥ ಒಂದು ಹಡಗು ಅಲ್ಲಿ ಈ ಮುಂದೆ ಆಫ್ರಿಕಾ ದೇಶದ ಕೊನೆಗೆ ಸೂಡಾನ್ಗೆ ಕೊನೆಯಾಗಿ ಸೂಡಾನ್ನ ತೀರದ ಪ್ರದೇಶಗಳನ್ನು ಹೇಳ್ಕೊಂಡು ಹೋಗ್ತಾನೆ. ಅದು ಒಂದು ಭಾಗ. ಎರಡನೇ ಭಾಗದಲ್ಲಿ ಅದೇ ಹಡಗಿನಲ್ಲಿ ಒಂದು ಬೇರೆ ಹಡಗು ಬಂದು ಕೆಂಪು ಸಮುದ್ರದ ಮೂಲಕ ಬಂದಂಥ ಹಡಗು ಮುಂದೆ ಈ ಒಂದು ಇದನ್ನು ಆಫ್ರಿಕಾದ ಮತ್ತು ಈ ಅರೇಬಿಯಾ ದೇಶದ ಮಧ್ಯಭಾಗವನ್ನು ಛೇದಿಸ್ಕೊಂಡು ಆ ದೇಶಕ್ಕೆ ಬರುತ್ತೆ, ಒಂದು ಸಮುದ್ರಕ್ಕೆ ಬರುತ್ತೆ. ಆ ಸಮುದ್ರವನ್ನು ಎರಿತ್ರಿಯನ್ ಸಿ ಅಂತ ಕರೆದಿರ್ತಕ್ಕಂಥದ್ದು. ಎರಿತ್ರಿಯಾ ಅಂತಕ್ಕಂಥ ಯಾವುದೋ ದೇಶ ಐತೇನೋ ಗೊತ್ತಿಲ್ಲ. ಆ ಕಾಲಕ್ಕೆ ಅವನ ಆ ಹೆಸರಲ್ಲಿ ಕರೆದಿ ಅರೇಬಿಯನ್ ಸಮುದ್ರ ಅಂತ ಏನು ಹೇಳ್ತೀವಿ ಇವತ್ತು, ಅರೇಬಿಯಾ ಸಮುದ್ರಕ್ಕೆ ಈಕ್ವಲ್ ಆಗಿ ಅವನು ಕರೆದಿರ್ತಕ್ಕಂಥ ಹೆಸರು ಎರಿತ್ರಿಯನ್ ಸಿ ಅಂತ, ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ ಅಂತ. ಅಂದರೆ ಎರಿತ್ರಿಯನ್ ಸಿ ಈ ಅರಬ್ಬಿ ಸಮುದ್ರ, ಇವತ್ತು ನಾನು ಅರ್ಥವಾಗಲಿ ಅಂತ ಹೇಳ್ತಾ ಇದ್ದೀನಿ, ಇವತ್ತಿನ ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂಥ ಅನೇಕ ಊರುಗಳ ಅನೇಕ ಮಾರ್ಗಗಳ ಹಡಗಿನ ಮಾರ್ಗಗಳು, ಅವನು ತೀರ ಪ್ರದೇಶಗಳಿದೆ, ಯಾವ ಊರಿತ್ತು, ಅಲ್ಲಿ ಏನೇನು ಅನುಕೂಲ ಇದೆ, ಅಲ್ಲೇನು ಮಾತಾಡ್ತಾ ಇದ್ವಿ ಅಂತಕ್ಕಂಥದ್ದು ಭಾಳ ದೊಡ್ಡ ಗ್ರಂಥ ಅದು. ಅಂಥ ಒಂದು ಬೃಹತ್ ಗ್ರಂಥದಲ್ಲಿ ಅವನು ಅದನ್ನೆಲ್ಲ ವಿವರಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಇದರ ಕಾಲ ಕ್ರಿಸ್ತಶಕ 2ನೇ ಶತಮಾನ. ಈ 2ನೇ ಶತಮಾನದಲ್ಲಿ ಅಷ್ಟು ವಿವರಗಳನ್ನು ಆತ ಕೊಟ್ಕೊಂಡು ಹೋಗ್ತಾನೆ. ಮತ್ತೆ ಪೂರ್ವ ತೀರಿಗೆ ಬರ್ತಾನೆ. 3ನೇ ಭಾಗದಲ್ಲಿ ಪೂರ್ವ ತೀರಿಗೆ ಬರ್ತಾನೆ, ಅಂದರೆ ಬಂಗಾಳ ಕೊಲ್ಲಿಯ ಕಡೆಗೆ ಬರ್ತಾನೆ. ಬಂಗಾಳ ಕೊಲ್ಲಿಯಲ್ಲಿ ಯಾವ್ದು ಊರಲ್ಲಿತ್ತು, ಕೆಲವು ಪ್ರಮುಖವಾದಂಥ ಬಂದರುಗಳಿತ್ತು ಎಂಬತಕ್ಕಂಥದ್ರ ಬಗ್ಗೆ ಹೇಳಿ, ಮುಂದೆ ಚೀನಾದ್ರ ಬಗ್ಗೆ ಕೆಲವು ಬೇರೆ ಬೇರೆ ವಿಷಯಗಳ ಬಗ್ಗೆ ಅವನು ಹೇಳ್ತಾನೆ. ಸೊ ಈ ಪುಸ್ತಕ ಕೂಡ ನಮಗೆ ಈ ಒಂದು ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ ಎಂಬತಕ್ಕಂಥ ಒಂದು ಗ್ರಂಥ ಇದೇನಿದೆ, ಇದು ಕೂಡ ನಮಗೆ ಭಾಳಷ್ಟು ಮಟ್ಟಿಗೆ ಈ ನಮ್ಮ ಒಂದು ಭೌಗೋಳಿಕ ಈಜಿಪ್ಟಿಗೆ ಮತ್ತು ನಮಗಿದ್ದಂಥ ಸಂಬಂಧಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಗ್ರಂಥವಾಗಿದೆ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ತೋರಿಸ್ತಕ್ಕಂಥದ್ದನ್ನ ಮ್ಯಾಪಲ್ಲಿ ತೋರಿಸಿದಲ್ಲಿ ನಮಗೆ ಅಲ್ಲಿ ಬರ್ತಕ್ಕಂಥದ್ದು ಏನಿದೆ, ಆ ಕೈ ತೋರಿಸ್ತಕ್ಕಂಥ ಜಾಗದಲ್ಲಿ ಅದು ಪುರೂರವನ ಒಂದು ರಾಜ್ಯ, ತಕ್ಷಶಿಲ, ಅದು ಪುರೂರವನ ರಾಜ್ಯ. ಅದೆಲ್ಲ ಅಲ್ಲಿ ಆತ ಪುರೂರವನನ್ನು ಸೋಲಿಸಿ ಮುಂದೆ ಈ ಬೇರೆ ಬೇರೆ ಮಾರ್ಗಗಳಲ್ಲಿ ಅವನ ಸೈನ್ಯ ವಾಪಸ್ ಹೋಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಕ್ಕಂಥದ್ದು. ನೆಕ್ಸ್ಟ್ ತಗೊಂಡ್ಬಿಡು. ಇದು ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ ಎಂಬತಕ್ಕಂಥ ಅದರಲ್ಲಿ ಬರ್ತಕ್ಕಂಥ ಉಲ್ಲೇಖಗಳು ಯಾವ್ಯಾವ ನಮ್ಮ ಆತನ ಪುಸ್ತಕದಲ್ಲಿ ಬರ್ತಕ್ಕಂಥ ಒಂದು ಇದು ಆಫ್ರಿಕಾದ ಒಂದು ತೀರ ಮತ್ತು ನಮ್ಮ ಭರತಖಂಡದ ತೀರ ಮತ್ತು ಭರತಖಂಡದ ಪಶ್ಚಿಮ ತೀರ ಮತ್ತು ಪೂರ್ವ ತೀರಗಳು, ಇವುಗಳ ಬಗ್ಗೆ ಆತ ಎಲ್ಲೆಲ್ಲಿ ಬಂದರುಗಳಿತ್ತು, ಎಲ್ಲೆಲ್ಲಿ ಏನಿತ್ತು ಎಂಬತಕ್ಕಂಥದ್ರ ಬಗ್ಗೆ ಡೀಟೇಲಾಗಿ ಬರೆದಿದ್ದಾನೆ. ಆದರೆ ಅವನು ಯಾರು ಅಂತ ಗೊತ್ತಿಲ್ಲ. ಆತ ಒಬ್ಬ ಅನಾಮಧೇಯ ಬರೆದಿರ್ತಕ್ಕಂಥ ಒಂದು ಕೃತಿ ಅದು. ಅದರಲ್ಲಿ ನಮ್ಮ ಈ ಒಂದು ಭಾರತದ ಅನೇಕ ಬಂದರುಗಳ ಬಗ್ಗೆ ನಮಗೆ ಉಲ್ಲೇಖ ಸಿಗುತ್ತೆ. ಇದರ ಕಾಲ ಕ್ರಿಸ್ತಶಕ 2ನೇ ಶತಮಾನ. ಇಲ್ಲಿ ಇವರೊಬ್ಬರು ಪ್ರೊಫೆಸರ್. ಈ ಪ್ರೊಫೆಸರ್ ಬಗ್ಗೆ ನಾನು ಒಂದೆರಡು ಮಾತು ಹೇಳಲೇಬೇಕು. ಸುಮಾರು 95ನೇ ವರ್ಷದಿಂದ ಇವತ್ತಿಗೂ ಕೂಡ 2000 ಡಿಸೆಂಬರ್ 6, 2024 ಅವರು ಮೊನ್ನೆ ಒಂದು ಉಪನ್ಯಾಸ ಕೊಟ್ಟಿದ್ದಾರೆ. ಕೊನೆ ಅಂತ ಹೇಳ್ಬಾರ್ದು, ಯಾಕಂದರೆ ಮೊನ್ನೆ ಒಂದು ಉಪನ್ಯಾಸ ಕೊಟ್ಟಿದ್ದಾರೆ. ಇಡೀ ಆ ಒಂದು ಬೆರನಿಕೆ ಅಂತಕ್ಕಂಥ ಒಂದು ಜಾಗದಲ್ಲಿ, ಈಜಿಪ್ಟಲ್ಲಿ ಇದ್ದಂಥ ಒಂದು ಜಾಗ, ಅದರ ಉತ್ಖನನದ ಉಸ್ತುವಾರಿಯನ್ನು ಹೊತ್ಕೊಂಡರು. 350 ಟ್ರೆಂಚ್ ಹಾಕಿದ್ದಾರೆ ಅವರು. 350 ಸ್ಥಳಗಳಲ್ಲಿ ಉತ್ಖನನ ಮಾಡಿದ್ದಾರೆ. ಒಂದು ಸ್ಥಳ ಅಲ್ಲ, 2 ಸ್ಥಳ ಅಲ್ಲ, 350 ಸ್ಥಳಗಳಲ್ಲಿ ಉತ್ಖನನ ಮಾಡಿ ಆ ಇಡೀ ಬೆರನಿಕೆ ಅಂತಕ್ಕಂಥ ಬಂದರ ಬಗ್ಗೆ ಅವರು ಭಾಳಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಇವರ ಹೇಳಿರ್ತಕ್ಕಂಥ ಅನೇಕ ವಿಷಯಗಳನ್ನು, ಅವರು ಬೆಳಕಿಗೆ ತಂದಿರ್ತಕ್ಕಂಥ ಅನೇಕ ವಿಷಯಗಳನ್ನೇ ಇಟ್ಕೊಂಡು ನಾನು ಮುಂದೆ ಹೋಗ್ತಕ್ಕಂಥದ್ದು. ಇದು ಕೆಂಪು ಸಮುದ್ರ, ಅರೇಬಿಯಾ ಸಮುದ್ರ ಮತ್ತು ನಮ್ಮ ಅರೇಬಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಸೇರ್ತಕ್ಕಂಥ ಒಂದು ಜಾಗ. ಇಲ್ಲಿ ಬರ್ತಕ್ಕಂಥದ್ದು ಬೆರನಿಕೆ ಅಂತ, ಮಧ್ಯದಲ್ಲಿ ಬರ್ತಕ್ಕಂಥದ್ದು ಬೆರನಿಕೆ, ಕೆಂಪು ಸಮುದ್ರದ ಬರ್ತಕ್ಕಂಥ ಜಾಗ ಅದು ಬೆರನಿಕೆ, ಕೆಳಗೆ ಅದು ಬೆರನಿಕೆ ಅಂತಕ್ಕಂಥ. ಈ ಬಾಂಬೆಯನ್ನ ನೀವು ನೆನಪು ನೋಡಿದ್ರೆ, ಬಾಂಬೆ ಹೇಗೆ ಭೌಗೋಳಿಕವಾಗಿದೆಯೋ ಬೆರನಿಕೆ ಎಂಬತಕ್ಕಂಥದ್ದು ಕೂಡ ಆ ಭೌಗೋಳಿಕವಾಗಿರೋದನ್ನ ನಾವು ಗಮನಿಸ್ತೀವಿ. ಅದನ್ನು ನೋಡಿ, ಮುಂದೆ ಬಂದಿರ್ತಕ್ಕಂಥ ನೆಕ್ಸ್ಟ್ ಫೋಟೋ ನೋಡಿ. ಇದು ಬೆರನಿಕೆ ಎಂಬತಕ್ಕಂಥ ಒಂದು ಬಂದರು ಇರ್ತಕ್ಕಂಥ ಒಂದು ಜಾಗ. ಈ ಥರ ಒಂದು ಕೆಂಪು ಸಮುದ್ರದಲ್ಲಿರ್ತಕ್ಕಂಥ ಒಂದು ಜಾಗ ಬಹುಶಃ ನಮ್ಮ ಪ್ರಾಚೀನ ಇತಿಹಾಸ ಮತ್ತು ನಮ್ಮ ಭಾರತಖಂಡದ ಒಂದು ಇತಿಹಾಸದೊಂದಿಗೆ ಬಹಳಷ್ಟು ಒಂದು ಸಂಬಂಧಗಳನ್ನ ಇಟ್ಕೊಂಡಿದ್ದಂಥ ಒಂದು ಪ್ರದೇಶ ಈ ಬೆರನಿಕೆ ಅಂತ ಬರ್ತಾ ಇದೆ ಮೇಡಮ್. ಬೆರನಿಕೆ ಎಂಬತಕ್ಕಂಥ ಒಂದು ಜಾಗ. ಅದರಿಂದ ನೀವು ನೋಡಿ, ಅದು ಬಂದಿರತಕ್ಕಂಥ ಒಂದು ಚಾಚಿರ್ತಕ್ಕಂಥದ್ದು ನಮ್ಮ ಮುಂಬೈ ಬಂದರೆ ಹೇಗಿದೆ, ಹೆಚ್ಚು ಕಡಿಮೆ ಅದೇ ಥರ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥದ್ದು. ಮತ್ತು ಆ ಒಂದು ಸಮುದ್ರ ಒಳಗೆ ಚಾಚಿರ್ತಕ್ಕಂಥ ನಾವು ಗಮನಿಸ್ತೀವಿ. ಇಲ್ಲಿ ಈ ಪ್ರದೇಶದ ಮೇಲ್ಭಾಗದಲ್ಲಿ ಆ ಮುಂದ್ಗಡೆ ಇರ್ತಕ್ಕಂಥ ಒಂದು ತಲೆ ಏನಿದೆ, ಹೊಕ್ಕು, ಆ ತಲೆ ಹತ್ರ ಇರ್ತಕ್ಕಂಥ ಪ್ರದೇಶವನ್ನು
ಅವರು ಉತ್ಖನನ ಮಾಡಿರ್ತಕ್ಕಂಥದ್ದು. ಸುಮಾರು 350 ಸ್ಥಳಗಳಲ್ಲಿ ಅವರು ಉತ್ಖನನ ಮಾಡಿದ್ದಾರೆ. ಆ ಉತ್ಖನನದಲ್ಲಿ ನೆಕ್ಸ್ಟ್ ನೋಡಿ, ಈ ಉತ್ಖನನದಲ್ಲಿ ಸಿಕ್ಕಿದಂಥ ಒಂದು ಜಾಗಗಳಲ್ಲಿ ಒಂದು ಇಡೀ ಪ್ರದೇಶದ ಉತ್ಖನನ ಮಾಡಿದ ಅದರ ನ್ಯೂಕ್ಲಿಯ ಯಾವುದು ಅಂದರೆ, ಆ ಗ್ರೀಕರು ಹೆಚ್ಚಿಗೆ ನೆಲೆಸಿದಂಥ ಪ್ರದೇಶವಾದ್ರಿಂದ ಇದು ಇಸಿಸ್ ಎಂಬತಕ್ಕಂಥ ಒಂದು ದೇವಸ್ಥಾನ. ಇಸಿಸ್ ಎಂಬತಕ್ಕಂಥ ಒಂದು ದೇವಸ್ಥಾನ. ISIS ಅಂದರೆ ಇವತ್ತಿನ ಇದಲ್ಲ, ಅದು ಇಸಿಸ್ ಎಂಬತಕ್ಕಂಥ ಒಂದು ದೇವಸ್ಥಾನ. ಆ ದೇವಸ್ಥಾನದ ಸಮೀಪ ಇರ್ತಕ್ಕಂಥ ಒಂದು ಏನಿದೆ ಅದರ ಸುತ್ತಲೂ ಇರ್ತಕ್ಕಂಥ ಒಂದು ಇತಿಹಾಸವೇ ನಮ್ಮ ಭರತಖಂಡದ ಒಂದು ಸಂಬಂಧಗಳನ್ನು ಹೇಳ್ತಕ್ಕಂಥ ಒಂದು ಇತಿಹಾಸ. ಇಲ್ಲಿ ಇದು ಇಸಿಸ್ ದೇವಸ್ಥಾನದ ಒಂದು ಪ್ಲಾನ್ ಅವ್ರು ಬಿಡಿಸಿರ್ತಕ್ಕಂಥದ್ದು, ಉತ್ಖನನದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಪ್ಲಾನ್ ಇದು. ಸಾಕಷ್ಟು ಗ್ರೀಕ್ ಶಾಸನಗಳು ನಮಗೆ ಇಲ್ಲಿ ಸಿಕ್ಕಿರ್ತಕ್ಕಂಥ ನಾವು ಗಮನಿಸ್ತೀವಿ. ಸಾಕಷ್ಟು ಸಿಕ್ಕಿವೆ ಗ್ರೀಕ್ ಶಾಸನಗಳು. ಆ ಗ್ರೀಕ್ ಶಾಸನಗಳು 2-3 ಥರ ಸಿಕ್ಕಿವೆ. ಒಂದು ಈ ಈಜಿಪ್ಟಿನ ಶಾಸನಗಳು ಇರ್ತಾ ಇದ್ವಲ್ಲ, ಈಜಿಪ್ಟಿನ ಈ ಪರ್ವಗಳಾಗ್ತಾ ಇದ್ದಂಥ ಒಂದು ಶಾಸನ, ಆ ಥರದ ರೀತಿಯಲ್ಲಿ ರಚನೆ ಮಾಡಿ ಗ್ರೀಕ್ ಲಿಪಿಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಶಾಸನಗಳು ಬರೆದಿರೋದನ್ನು ನಾವು ಗಮನಿಸ್ತೀವಿ. ಇನ್ನು ಕೆಲವನ್ನ ನೇರವಾಗಿ ಕಂಬಗಳ ಮೇಲೆ ಬೇರೆ ಬೇರೆಗಳ ಮೇಲೆ ನೇರವಾಗಿ ಶಾಸನಗಳು ಬರೆದಿರೋದನ್ನು ಗಮನಿಸ್ತೀವಿ. 2 ಥರದ ಒಂದು ಶಾಸನಗಳನ್ನು ಗ್ರೀಕ್ ಶಾಸನ ಗಮನಿಸ್ತೀವಿ. ಇಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಸಿಗ್ತಕ್ಕಂಥ ಒಂದು ಕೆಲವು ಎವಿಡೆನ್ಸ್ಗಳೇನಿದೆ ಅಂದರೆ, ಆ ಮೇಲ್ಗಡೆ ತೋರಿಸಿರ್ತಕ್ಕಂಥ ಮೊದಲನೆಯ ಒಂದು ಇದೇನಿದೆ ಈ ಕಡೆ, ಅಲ್ಲಿ ಈ ಉತ್ಖನನ ಮಾಡ್ತಾ ಇದ್ದ ಸನ್ನಿವೇಶದಲ್ಲಿ ಅವ್ರಿಗೊಂದು ಬಶ್ ಸಿಗುತ್ತೆ, ಒಂದು ಮುಂಡ, ಒಂದು ಕಾಲುಗಳು ಮುರಿದಿರ್ತಕ್ಕಂಥದ್ದು ಒಂದು ಮುಂಡದ ಭಾಗ. ಅದು ಬುದ್ಧನನ್ನು ಹೋಲ್ತಕ್ಕಂಥ ಒಂದು ಮುಂಡ. ಅದಕ್ಕೆ ಆ ಕಾಲದಲ್ಲಿ 2020ರಲ್ಲಿ ಅದು ಸಿಕ್ಕದಂಥ ಸನ್ನಿವೇಶದಲ್ಲಿ ಆಗ ಇವರೇನು ಮಾಡ್ತಾರೆ, ಇದು ಸ್ಟೀವನ್ ಎಂಬತಕ್ಕಂಥ ಪ್ರೊಫೆಸರು ಅದನ್ನು ನಮ್ಮ ಕಾನಿಷ್ಕನ ಶಾಸನಗಳನ್ನು ಇಟ್ಕೊಂಡು ಅಲ್ಲಿರ್ತಕ್ಕಂಥ ಬುದ್ಧನ ಒಂದು ಶಿಲ್ಪ ಅಂತ ಇಟ್ಕೊಂಡು, ನಾಣ್ಯದಲ್ಲಿ ಇರ್ತಕ್ಕಂಥ ಶಿಲ್ಪ ತೆಗೆದುಕೊಂಡು ಇದಕ್ಕೆ ಕಂಪೇರ್ ಮಾಡಿ ಇದು ಬುದ್ಧ ಅಂತ ಹೇಳ್ಬಿಡ್ತಾರೆ, ಅದನ್ನು ಬುದ್ಧ ಇದು ಅಂತ ಹೇಳ್ಬಿಡ್ತಾರೆ. ಆದರೆ ಅದಕ್ಕೆ ಅಷ್ಟೇ ಎವಿಡೆನ್ಸ್ ಅಷ್ಟೇ ಅವ್ರು ಸಿಕ್ಕಿದ್ದು. ಅದು 2022ರಲ್ಲಿ ಇನ್ನೊಂದು ಸಾರಿ ಉತ್ಖನನ ಮುಂದುವರಿಸ್ತಾರೆ. ಮುಂದುವರಿಸಂಥ ಸನ್ನಿವೇಶದಲ್ಲಿ ಒಂದು ಜಾಗದಲ್ಲಿ ಒಂದು 3 ಪೀಸ್ಗಳು ಬಿದ್ದಿರುತ್ತೆ. ಬುದ್ಧನ ತಲೆ ಅಂದರೆ ಹಿಂಭಾಗದಲ್ಲಿ ಈ ಕಡೆ ಇರೋದಿಲ್ಲ, ಆ ಕಡೆ ಇರ್ತಕ್ಕಂಥ ಒಂದು ಇದೇನಿದೆ 3 ಪೀಸು ಅಲ್ಲಿ ನೆಲದಲ್ಲಿ ಬಿದ್ದಿರುತ್ತೆ. ಅದನ್ನು ಜೋಡಿಸಿದಾಗ ಆ ಮೇಲ್ಗಡೆ 3 ಭಾಗನ ಜೋಡಿಸಿದ ಸನ್ನಿವೇಶದಲ್ಲಿ ಈ ಥರದ ಒಂದು ತಲೆ ಅವ್ರು ಸಿಗುತ್ತೆ. ಇದನ್ನು ತೆಗೆದುಕೊಂಡೋಗಿ ಆ ಮುಂಡದ ಭಾಗದಲ್ಲಿ ಇಟ್ಟಾಗ ಆ ಸನ್ನಿವೇಶದಲ್ಲಿ ನೆಕ್ಸ್ಟ್ ನೋಡಿ, ಅದು ಈ ಥರ ಆಗುತ್ತೆ. ಒಂದು ಒಡೆದಿರ್ತಕ್ಕಂಥ ಸೈಡ್ ಹೊಡೆದಿರುತ್ತೆ ಮೇಲೆ ನೋಡಿ. ಅದು ಈ ಬುದ್ಧ ನಮ್ಮ ಶಿಲ್ಪಗಳು ಕೆತ್ತಿರ್ತಕ್ಕಂಥ ಬುದ್ಧ ಅಲ್ಲ, ಗಾಂಧಾರ ರೀತಿಯಲ್ಲಿ ಇರ್ತಕ್ಕಂಥ ಬುದ್ಧ ಆದರೂ ಕೂಡ. ಯಾಕೆಂದರೆ ನೀವು ಇವತ್ತು ಅಮೇರಿಕಾದಲ್ಲಿ ಇರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇದನ್ನು ನೋಡಿದಾಗ ಕಿರಣಗಳು ಹಿಂಗೆ ಬರುತ್ತೆ ಉದ್ದುದ್ದಕ್ಕೆ. ನಮ್ಮಲ್ಲಿ ಎತ್ತರ ಕಿರಣಗಳು ಬರೋದಿಲ್ಲ, ನಮ್ಮಲ್ಲಿ ನೇರವಾಗಿ ಬರುತ್ತೆ. ಇದು ನೋಡಿ, ಇಲ್ಲಿ ಆ ಕಿರಣಗಳು ಚೂಪಾಗಿ ಬಂದಿರತಕ್ಕಂಥ ಕಿರಣಗಳು ನೋಡ್ರಿ ಅಲ್ಲಿ. ಮತ್ತು ಈ ಕಲ್ಲಿದೆಯಲ್ಲ, ಈ ಕಲ್ಲು ನಮ್ಮ ಇದು ಯಾವುದು ಅವರ ಪ್ರಕಾರ ಭಾರತದಿಂದ ಬಂದಿರತಕ್ಕಂಥ ಒಂದು ಮಾರ್ಬಲ್ ಅಲ್ಲ ಇದು ಟರ್ಕಿಯಲ್ಲಿ ಸಿಗ್ತಕ್ಕಂಥ ಮಾರ್ಬಲ್, ಟರ್ಕಿ ದೇಶದಲ್ಲಿ ಸಿಗ್ತಕ್ಕಂಥ ಮಾರ್ಬಲ್ ಅಂತ ಅವರೇ ಹೇಳ್ತಾರೆ. ಅದನ್ನು ಆ ಜಾತಿಗೆ ಸೇರಿದಂಥ ಒಂದು ಮಾರ್ಬಲ್ ಇದು. ಇದರಲ್ಲಿ ಬೇರೆ ನಮ್ಮಲ್ಲಿದ್ದಾಗೆ ಬೇರೆ ಬೇರೆ ಕಂಟೆಂಟ್ಸ್ ಜಾಸ್ತಿ ಬೇರೆ ಥರ ಇರೋದ್ರಿಂದ ಅಲ್ಲಿನ ಶಿಲ್ಪಿಗಳೇ ಇದನ್ನು ಕೆತ್ತಿರೋದನ್ನು ಅವರು ಗಮನಿಸಿ ಅದನ್ನು ಈ ಸ್ಥಳೀಯ ಶಿಲ್ಪಿಗಳೇ ಇದನ್ನು ಕೆತ್ತಿದ್ದಾರೆ ಎಂಬತಕ್ಕಂಥ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಇದು ಸಿಕ್ಕಿರ್ತಕ್ಕಂಥದ್ದು ಇಸಿಸ್ ದೇವಸ್ಥಾನದಲ್ಲಿ. ಇಸಿಸ್ ದೇವಸ್ಥಾನದ ಒಂದು ಭಾಗದಲ್ಲಿ ಈ ಒಂದು ಬುದ್ಧನ ಶಿಲ್ಪ ಸಿಕ್ಕಿರೋದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಆ ಮೇಲ್ಗಡೆ ಇರ್ತಕ್ಕಂಥ 2 ಇದೆಯಲ್ಲ, ಎಲ್ಲಿ ಬುದ್ಧನ ಮುಂಡ ಸಿಕ್ಕಿದ್ದು ಮತ್ತು ತಲೆ ಸಿಕ್ಕಿರ್ತಕ್ಕಂಥ ಜಾಗ, ಅಲ್ಲೇ ಬಹಳ ಪ್ರಮುಖವಾಗಿ ಸಂಸ್ಕೃತ ಶಾಸನ ಸಿಕ್ಕಿರ್ತಕ್ಕಂಥದ್ದು. ಬಹುಶಃ ಬೇರೆ ಯಾವ ದೇಶದಲ್ಲೂ ನಮ್ಗೆ ಸಿಕ್ಕಿದೆಯೋ ಬೇರೆ ಮಾತದು, ಆದರೆ ಈಜಿಪ್ಟಿನಲ್ಲಿ ಸಂಸ್ಕೃತ ಶಾಸನ ಸಿಕ್ಕಿರೋದನ್ನು ಈ ಒಂದು ಆ ಜಾಗದಲ್ಲಿ ಗುರುತಿಸ್ತಾರೆ. ಆ ಸಿಕ್ಕಿರ್ತಕ್ಕಂಥ ಜಾಗ ಯಾವುದು ಅಂದರೆ, ಅದು ಆ ಕಡೆ ಆ ಕೆಂಪಿಗೆ ದೊಡ್ಡದಾಗಿರ್ತಕ್ಕಂಥ ಜಾಗ ಏನಿದೆ ಅಲ್ಲಿ ಆ ಸಂಸ್ಕೃತ ಶಾಸನ ಸಿಕ್ಕಿರ್ತಕ್ಕಂಥದ್ದು. ಅದೇ ಬುದ್ಧನ ತಲೆಯ ಭಾಗಗಳು ಸಿಕ್ಕಿದಂಥ ಜಾಗದಲ್ಲಿ ಆ ಸಂಸ್ಕೃತ ಶಾಸನ ಇರೋದನ್ನು ಇಲ್ಲಿ ಗಮನಿಸ್ತಾರೆ ಅವರು. ಆ ಸಂಸ್ಕೃತ ಶಾಸನವನ್ನು ಅವರು ಓದ್ತಾರೆ. ಸಂಸ್ಕೃತ ಶಾಸನ ಬರೀ ಸಂಸ್ಕೃತದಲ್ಲೇ ಒಂದೇ ಇಲ್ಲ, ಸಂಸ್ಕೃತ ಶಾಸನವಾದ ಮೇಲೆ ಕೆಳಗಡೆ ಗ್ರೀಕ್ ಭಾಷೆಯಲ್ಲಿ ಬರೆಯೋಕೆ ಹೋಗಿದ್ದಾರೆ. ಆದರೆ ಗ್ರೀಕ್ ಭಾಷೆಯಲ್ಲಿ ಇರ್ತಕ್ಕಂಥ ಶಾಸನ ಸಾಕಷ್ಟು ಅದು ಅಳಿಸೋಗ್ಬಿಟ್ಟಿದೆ ಕಲ್ಲಲ್ಲಿ. ಹೀಗಾಗಿ ನಮಗೆ ಸಂಸ್ಕೃತ ಶಾಸನ ಎಂಬತಕ್ಕಂಥದ್ದು ಈಜಿಪ್ಟಿನ ಈ ಬೆರನಿಕೆ ಎಂಬತಕ್ಕಂಥ ಒಂದು ಜಾಗದಲ್ಲಿ, ಈಜಿಪ್ಟಿಗೆ ಅಂದರೆ ಕೈರೋಗೆ ದಕ್ಷಿಣದಲ್ಲಿ 1000 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ಒಂದು ಜಾಗ, ಅಲ್ಲಿ ಈ ಸಂಸ್ಕೃತ ಶಾಸನ ಸಿಕ್ಕಿರೋದನ್ನು ನಾವು ಗಮನಿಸ್ತೀವಿ. ಮುಂದೆ ಬರ್ತೀನಿ ಸಂಸ್ಕೃತ ಶಾಸನಕ್ಕೆ ಕಾಲಕ್ಕೆ. ಇನ್ನು ಈ ಕಡೆ ಬಂದಂಥ ಸನ್ನಿವೇಶದಲ್ಲಿ ಇಲ್ಲಿ ಆ ಕಡೆಗೆ ಅಲ್ಲ ಕೆಳಗಡೆ ಆ ಕಡೆಗೆ ಅದು ಇಲ್ಲಿ 2 ನಾಣ್ಯಗಳು ಸಿಕ್ಕಿದೆ. ಆ ನಾಣ್ಯಗಳು ಯಾರ್ದು ಅಂದರೆ ಶಾತವಾಹನರ ನಾಣ್ಯಗಳು. 2 ಶಾತವಾಹನರ ನಾಣ್ಯಗಳು ಸಿಕ್ಕಿರ್ತಕ್ಕಂಥ ಅದನ್ನು
ಅವ್ರು ಗುರುತಿಸಿದ್ದಾರೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ನಾಣ್ಯಗಳು 2 ಆ ಮೂಲೆಯಲ್ಲಿ ಉತ್ಖನನ ಮಾಡ್ತಕ್ಕ ಸನ್ನಿವೇಶದಲ್ಲಿ 2 ಶಾತವಾಹನ ನಾಣ್ಯಗಳು, ಸ್ಪಷ್ಟವಾಗಿ ಶಾತವಾಹನ ನಾಣ್ಯಗಳು. ಒಂದರಲ್ಲಿ ಶಾಸನವೂ ಇದೆ, ಇನ್ನೊಂದು ಶಾಸನ ಇಲ್ಲ, ಆದರೆ ಆ ರಿಸಂಬ್ಲೆನ್ಸ್ ಎಲ್ಲ ಪೂರ್ತಿ ಶಾತವಾಹನ ನಾಣ್ಯಗಳನ್ನೇ ಹೋಲುತ್ತೆ ಅದು. ಅದೇ ಜಾಗದಲ್ಲಿ ಇನ್ನೊಂದು ನಾಣ್ಯ, ರುದ್ರಧಾಮನ ನಾಣ್ಯ ಸಿಕ್ಕಿದೆ. ಕ್ಷತ್ರಪರ ರಾಜ ರುದ್ರಧಾಮ ಇದ್ನಲ್ಲ, ಆ ರುದ್ರಧಾಮನ ನಾಣ್ಯವು ಕೂಡ ಅಲ್ಲಿ ಸಂಸ್ಕೃತ ನಾಣ್ಯ ಸಿಕ್ಕಿರೋದನ್ನ ನಾವಲ್ಲಿ ಆ ಒಂದು ಜಾಗದಲ್ಲಿ ಗುರುತಿಸಿದ್ದಾರೆ ಅವರು. ಹೀಗಾಗಿ ಈ ಒಂದು ಎವಿಡೆನ್ಸ್ಗಳನ್ನ ಇಟ್ಕೊಂಡ ಸನ್ನಿವೇಶದಲ್ಲಿ, ಈ ಹಸಿರು ಬಣ್ಣ ಹಾಕಿರ್ತಕ್ಕಂಥ ಜಾಗಕ್ಕೆ ಬಂದಂಥ ಸನ್ನಿವೇಶದಲ್ಲಿ ಇಲ್ಲಿ ಇನ್ನೊಂದು ಮಹತ್ವವಾದಂಥ ಒಂದು ನಮಗೆ ಸಿಗ್ತಕ್ಕಂಥ ಉಲ್ಲೇಖ ಅಂದರೆ, ಇಲ್ಲಿ ಒಂದು ವಿಗ್ರಹ, ನಮ್ಮ ಭಾಗವತ ಪಂಥಕ್ಕೆ ಸೇರಿದಂಥ ವಿಗ್ರಹ ಸಿಕ್ಕಿರ್ತಕ್ಕಂಥದ್ದು. ಒಂದು ಕಲ್ಲು ಶಾಸನ ಹಾಕ್ಸೋದಕ್ಕೆ ಹೋಗಿದ್ದಾನೆ ಆತ, ಶಾಸನ ಹಾಕ್ಸಿಲ್ಲ. ಅದೇ ಶಾಸನ ಹಾಕ್ಸ್ಬೇಕಾದಂಥ ಜಾಗ ಖಾಲಿ ಇದೆ. ಮೇಲ್ಗಡೆ 3 ದೇವತೆಗಳನ್ನು ಆತ ಬಿಡಿಸಿದ್ದಾನೆ: ಸಂಕರ್ಷಣ, ವಾಸುದೇವ, ಏಕನಾಂಶ ದೇವಿ. ಈ 3ರ ಒಂದು ಉಲ್ಲೇಖ ಇರ್ತಕ್ಕಂಥ ಅದನ್ನ, ಆ ಒಂದು ಕಲ್ಲನ್ನ ಅಲ್ಲಿ ಅವರು ಪತ್ತೆ ಹಚ್ಚಿದ್ರಲ್ಲಿ. ಸಂಕರ್ಷಣ, ಆಮೇಲೆ ಸಂಕರ್ಷಣ ಆದಮೇಲೆ ಏಕನಾಂಶ ದೇವಿ ಮಧ್ಯೆ ಇರ್ತಕ್ಕಂಥದ್ದು, ಆ ಕಡೆಗೆ ವಾಸುದೇವರ ಒಂದು ಇರ್ತಕ್ಕಂಥ ಒಂದು 3 ಇರ್ತಕ್ಕಂಥ ಒಂದು ಶಾಸನವನ್ನ ಸಿದ್ಧಪಡಿಸೋದಕ್ಕೆ ರೆಡಿ ಮಾಡಿದ್ದಂಥ ಒಂದು ಕಲ್ಲು ನಮ್ಗೆ ಸಿಗುತ್ತೆ. ಇದು ಈ ಈಜಿಪ್ಟಿನಲ್ಲಿ ಈ ಜಾಗದಲ್ಲಿ ಸಿಗ್ತಕ್ಕಂಥದ್ದು. ಇದು ಇಸಿಸ್ ದೇವಸ್ಥಾನದ ಬಲಕ್ಕೆ ಸಿಗ್ತಕ್ಕಂಥದ್ದು. ಇದು ಬುದ್ಧನ ಶಿಲ್ಪಗಳು ಒಳಗಡೆ ಎಡಕ್ಕೆ ಸಿಕ್ಕಿದ್ರೆ, ಇದು ಇಸಿಸ್ ದೇವಸ್ಥಾನದ ಹೊರಗಡೆ ಅದರ ಗುಡಿಗೆ ಹೊಂದ್ಕೊಂಡಂತಿದ್ದಂಥ ಜಾಗದಲ್ಲಿ ಈ ಒಂದು ವಿಗ್ರಹ, ಇದು ಯಾವುದು ಇದು ಸಿಕ್ಕಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಇಲ್ಲಿ ಇಷ್ಟಲ್ಲ. ಆಮೇಲೆ ಮುಂದೆ ನಡಿ. ಇದು ನೋಡಿ, ಇದು ನಮ್ಮಲ್ಲಿ ಸಿಗ್ತಕ್ಕಂಥ ಒಂದು ಏಕನಾಂಶ ದೇವಿ ಒಂದು ಗವಿ ಚಿತ್ರಗಳು. ನಮಗೆ ಈ ಯಾವುದು ಇದು ಸಂಕರ್ಷಣ, ವಾಸುದೇವ, ಆಮೇಲೆ ಏಕನಾಂಶ ದೇವಿ ಇರ್ತಕ್ಕಂಥ ಒಂದು ಚಿತ್ರಗಳು, ಶಾಸನೋಕ್ತವಾಗಿರ್ತಕ್ಕಂಥ ಒಂದು ಚಿತ್ರಗಳನ್ನು ಕೂಡ ನಾವು ನಮ್ಮಲ್ಲಿ ಸಿಗ್ತಕ್ಕಂಥದ್ದು, ಭಾರತಖಂಡದಲ್ಲಿ ಸಿಗ್ತಕ್ಕಂಥದ್ದು. ಮತ್ತೆ ಭಾರತಖಂಡದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದೆ ನಮಗದು. ಮುಂದೆ ನೋಡಿ. ಇದು ನೋಡಿ, ಗಿರಿಕರ ನಾಣ್ಯಗಳಲ್ಲಿ ಸಿಗ್ತಕ್ಕಂಥ ಒಂದು ಈ ಸಂಕರ್ಷಣ ಒಂದಿದು. ಆ ಕಡೆ ಕೈಲಿ ನೇಗಿಲಿದೆ ನೋಡ್ರಿ, ಆ ನೇಗಿಲಿರ್ತಕ್ಕಂಥದ್ದು ಸಂಕರ್ಷಣ ಒಂದು ಶಿಲ್ಪ ಗ್ರೀಕರ ನಾಣ್ಯಗಳಲ್ಲಿ ಸಿಗ್ತಕ್ಕಂಥದ್ದು. ಇಲ್ಲಿ ಅಲ್ಲಿ ಸಿಕ್ತಂಥ ಒಂದು ಶಾಸನ, ಇದನ್ನು ಅವರೇ ತಿದ್ದಿದ್ದಾರೆ, ಅವರೇ ಹಸಿರು ಬಣ್ಣದಲ್ಲಿ ತಿದ್ದಿರ್ತಕ್ಕಂಥದ್ದನ್ನ ನೋಡಿ. ಇದು ಒರಿಜಿನಲ್ ಶಾಸನ ಈ ಕಡೆ ಇರ್ತಕ್ಕಂಥದ್ದು. ಅದನ್ನೇ ಮೊದಲನೇ ಸಾರಿ ತಿದ್ದಿದಾಗ ಆ ಥರ ಇತ್ತದು. ಅದು ತಳಗಡೆ ಗ್ರೀಕ್ ಶಾಸನ ಹೊರಟೋಗಿದೆ. ಅದು ತಳಗಡೆ ಇರ್ತಕ್ಕಂಥದ್ದನ್ನು ಮತ್ತೆ ಅಕ್ಷರಗಳನ್ನು ಮತ್ತೆ ಪುನರ್ ಅಧ್ಯಯನ ಮಾಡಿ ಅವರು ಓದಿದ್ದಾರೆ. ಇದು ಸೆಪ್ಟೆಂಬರ್ 9 ಕ್ರಿಸ್ತಶಕ 248ಕ್ಕೆ ಸೇರಿರ್ತಕ್ಕಂಥದ್ದು. ಯಾಕೆಂದರೆ ಆ ರಾಜನ ಹೆಸರು ಇರೋದ್ರಿಂದ. ಮತ್ತೆ ಭಾಳ ವಿಶೇಷ ಅಂದರೆ, ನಾವು ಹೇಗೆ ನಮ್ಮಲ್ಲಿ ಶುರು ಮಾಡ್ಕೊಳ್ತಾ ಇದ್ವಿ, ಸಿದ್ಧಂ ರಾಂಗ್ನೋ ಅಂತ ಶುರು ಮಾಡ್ತಾ ಇದ್ವಿ, ಇಲ್ಲಿ ಫಿಲಿಪಸ್ಸನನ್ನು ಹೇಳಿರ್ತಕ್ಕಂಥದ್ದು, ಫಿಲಿಪಸ್ಸನನ್ನು ಹೊಗಳಿರ್ತಕ್ಕಂಥ ಒಂದು ಶಾಸನ ಇದು. ಅಂದರೆ ಈಜಿಪ್ಟಿನ ಆಳ್ತಾ ಇದ್ದಂಥ ರಾಜ ಆಗಿನಿದ್ದ ಆ ರಾಜನನ್ನ ಸಂಸ್ಕೃತದಲ್ಲಿ ಹೊಗಳಿರ್ತಕ್ಕಂಥ ಶಾಸನ. ಕ್ಷತ್ರಪರ ಶಾಸನದ ರೀತಿಯಲ್ಲೇ ಇಂಥ ದಿನ, ಅವನ ಆಳ್ವಿಕೆ ಇಷ್ಟನೇ ವರ್ಷ, ಇಷ್ಟನೇ ದಿನ, ಇಲ್ಲಿ ಕ್ಷತ್ರಿಯನಾಗಿರ್ತಕ್ಕಂಥ ಒಬ್ಬ ಇವನು ಯಾರೋ ಕ್ಷತ್ರಿಯನಾಗಿರ್ತಕ್ಕಂಥ ಮನುಷ್ಯ ಇಲ್ಲಿ ಬಂದು ಈ ಒಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಒಂದು ಕಾರ್ಯವನ್ನು ಮಾಡ್ದ ಅಂತ ಶಾಸನ ಅಲ್ಲಲ್ಲಿ ಹೋಗಿರೋದ್ರಿಂದ ಅವನೇನು ಕಾರ್ಯ ಮಾಡ್ದ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಬಹುಶಃ ಬುದ್ಧನ ಶಿಲ್ಪವನ್ನು ಆತ ಮಾಡಿಸಿರ್ಬೋದು. ಹೀಗಾಗಿ ಈ ಒಂದು ಎವಿಡೆನ್ಸ್ ಏನಿದೆ, ಈ ಎವಿಡೆನ್ಸ್ ಬೇರೆ ರಾಜ್ಯಗಳು, ಬೇರೆ ಯಾವ ದೇಶಗಳಲ್ಲೂ ಕಾಣದೇ ಇರ್ತಕ್ಕಂಥ ಒಂದು ಇದು ಈ ಒಂದು ಜಾಗದಲ್ಲಿ ಕಂಡಿರೋದನ್ನ ಅಂದರೆ ಸಂಸ್ಕೃತ ಶಾಸನ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಸುಮಾರು ಕ್ರಿಸ್ತಶಕ 248 ಎಂಬತಕ್ಕಂಥದ್ದನ್ನು ಹೇಳ್ತಾನೆ. ಏಕೆಂದರೆ ಫಿಲಿಪಸ್ ಮತ್ತು ಟಾಲಮಿಯ ಒಂದು ಉಲ್ಲೇಖ ಬಂದಿರೋದ್ರಿಂದ, ಟಾಲಮಿ 3ನ ಉಲ್ಲೇಖ ಬಂದಿರೋದ್ರಿಂದ ಇದನ್ನು ಆ ಕಾಲಕ್ಕೆ ಹಾಕಿರೋದನ್ನ ನಾವು ಗಮನಿಸ್ತೀವಿ. ಮುಂದೆ ಇದು ಇಲ್ಲಿ ಇನ್ನೊಂದು ತಿದ್ದಿರ್ತಕ್ಕಂಥದ್ದು. ಅದು ಹೇಗಿತ್ತು, ರಾಂಗ್ನ್ಯೂ ಸಿದ್ಧಂ ರಾಂಗ್ನ್ಯೂ ಫಿಲಿಪಸ್ಸಸ್ಯ ಅದು ಬರ್ತಾ ಇದೆ. ಅದು ಮೊದಲನೇ ಅಕ್ಷರ ಫಿ, ದೊಡ್ಡ ಫ, ಅದು ಫಿಲಿಪಸ್ಸೆ ಅಂತ ಬರ್ತದೆ. ಅಂದರೆ ಅವರೂ ಕೂಡ ಅಲ್ಲಿನ ಅಂದರೆ ಅಲ್ಲೋದಂಥ ಭಾರತೀಯ ವ್ಯಾಪಾರಿಗಳು ಆಗಿರ್ಬೋದು ಅಥವಾ ಯಾರೇ ಇರ್ಬೋದು, ಅವರು ಆ ರಾಜನನ್ನ ಕುರಿತು ಸಂಸ್ಕೃತದಲ್ಲಿ ನಮ್ಮ ರೀತಿಯಲ್ಲಿ ಶಾಸನ ಹಾಕ್ಸಿರೋದನ್ನ ಇಲ್ಲಿ ನಾವು ನೋಡ್ತೀವಿ. ಇದು ಈಜಿಪ್ಟಿನಲ್ಲಿ ಸಿಗ್ತಕ್ಕಂಥ ಒಂದು ಬಹಳ ಪ್ರಾಚೀನವಾದಂಥ ಒಂದು ಸಂಬಂಧವಾಗಿರ್ತಕ್ಕಂಥ ಒಂದು ಶಾಸನ ಇದು. ಮುಂದೆ ನೋಡಿ, ಅದರ ಪಾಠ ಕೊಟ್ಟಿದ್ದಾರೆ, ಅದನ್ನು ಓದಿ. ಅಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿ, ಅದು ವಾಸುಲೇನ ಎಂಬತಕ್ಕಂಥವನು, ಕ್ಷತ್ರಿಯನಾಗಿರ್ತಕ್ಕಂಥ ವಾಸುಲೇನ ಎಂಬತಕ್ಕಂಥವನು ಈ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಇದನ್ನು ಮಾಡಿಸ್ತಾ ಎಂಬತಕ್ಕಂಥ ಉಲ್ಲೇಖ ಬರುತ್ತೆ. ಮುಂದೆ ಇದು ಶಾತವಾಹನ ನಾಣ್ಯ, ನಿಮ್ಗೆ ಹೇಳಿದೆ ಶಾತವಾಹನ ನಾಣ್ಯ. ಇಲ್ಲಿ ನೋಡಿ, ಸಾತಕಣಿ ಅಂತ ಬರ್ತಾ ಇದೆ ಈ ಕಡೆಗೆ ಮೇಲ್ಗಡೆ, ಆ ಕಡೆಗೆ
ಅದು ಬರ್ತಕ್ಕಂಥದ್ದು ನಮ್ಮ ಶಾತವಾಹನ ನಾಣ್ಯಗಳಲ್ಲಿ ಮಾಮೂಲಿ ಬರ್ತಕ್ಕಂಥ ಒಂದು ಇದು 4 ಮನೆಗಳು 4 ರೌಂಡ್ಗಳು ಬಂದು ಮಧ್ಯೆ ಅದನ್ನು ಜೋಡಿಸಿರ್ತಕ್ಕಂಥದ್ದು. ಇದು 2 ನಾಣ್ಯಗಳು ನಮಗೆ ಸಿಕ್ಕಿರುತ್ತೆ. ಇನ್ನೊಂದು ನಾಣ್ಯ ಸಿಕ್ಕಿದೆ, 2 ನಾಣ್ಯಗಳು ನಮ್ಗೆ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ವಿಡಿಯೋ. ಇದು ರುದ್ರದಾಮನ ನಾಣ್ಯ, ಅಲ್ಲೇ ಸಿಕ್ಕಿರ್ತಕ್ಕಂಥ ರುದ್ರಸೇನ ಅಂತ ಹೇಳಿದಾರೆ, ಅದು ರುದ್ರದಾಮನ ನಾಣ್ಯ. ಇದು ಕ್ಷತ್ರಪರ ನಾಣ್ಯ. ಅದು ಈ ಕ್ಷತ್ರಪರ ಗುಜರಾತ್ ಪ್ರದೇಶವನ್ನು ಆಳ್ತಾ ಇದ್ದಂಥ ರಾಜ ಅಂತಕ್ಕಂಥದ್ದನ್ನ ಒತ್ತಿ ಹೇಳ್ತೀನಿ. ಮುಂದೆ ಯಾಕೆ ಹೇಳ್ತಾ ಆ ಮಾತನ್ನ ಒತ್ತಿ ಹೇಳ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು. ನೆಕ್ಸ್ಟ್ ನೋಡಿ. ಇದು ಮಡಕೆಗಳ ಮೇಲೆ ಸಿಕ್ಕಿರ್ತಕ್ಕಂಥ ಶಾಸನ. ಅಲ್ಲೇ ಅಂದರೆ ನಮ್ಮ ಭಾರತದ ಅಕ್ಷರಗಳನ್ನು ಆ ಮಡಕೆಗಳ ಮೇಲೆ ಕಿತ್ತಿದ್ದಿರೋದು ನೋಡ್ತೀವಿ. ಅದು ಮುಂದೆ ಬೇರೆ ಬೇರೆ ಮಾರ್ಕ್ಗಳನ್ನು ತೋರಿಸ್ತಾ ಇರೋದು. ಅದು ಇದು ಕೆಂಪು ಬಣ್ಣದಲ್ಲಿ ನಮ್ಮ ಒಂದು ಈ ಮಡಕೆಗಳ ಮೇಲೆ ಶಾಸನ ಬರ್ತಿರೋದು ನಾವು ಗಮನಿಸ್ತೀವಿ. ಮುಂದೆ ನೋಡಿ. ಇದು ಬಹಳ ಪ್ರಮುಖವಾದಂಥ ಒಂದು ಸಾಕ್ಷ್ಯ. ಇದೇನಂದ್ರೆ ಇದು ಏನೇನು ಸಿಕ್ಕಿದೆ ಅಲ್ಲಿ ಅಂತಕ್ಕಂಥದ್ದು. ಇನ್ನು ನಮ್ಮ ಭಾರತೀಯ ವಸ್ತುಗಳು ಏನೋ ಸಿಗ್ಬೇಕಲ್ಲ, ಬರೀ ದೇವರುಗಳೇ ಸಿಕ್ಕದ್ರೆ, ಬರೀ ಶಾಸನ ಸಿಕ್ಕಿದ್ರೆ, ಅಂದ್ರೆ ಇಲ್ಲೇ ಬೆಳೆಯಬಹುದಾದಂಥ ವಸ್ತುಗಳು, ನಮ್ಮ ಭಾರತದಲ್ಲೇ ಬೆಳೆಯಬಹುದಾದಂಥ ವಸ್ತುಗಳು, ಅಲ್ಲಿ ಬೆಳೆಯಲೇ ಇರ್ತಕ್ಕಂಥ ವಸ್ತುಗಳು ಇವರು ವ್ಯಾಪಾರಿಗಳ ಸಮೇತ ಹೋದಂಥ ಸನ್ನಿವೇಶದಲ್ಲಿ ಏನೇನು ತೆಗೆದುಕೊಂಡು ಹೋದು ಅಂತ. ತೆಂಗಿನ ಒಂದು ಕರಟ, ತೆಂಗಿನಕಾಯಿ ಸಿಕ್ಕಿದೆ. ತೆಂಗಿನಕಾಯಿ ಸಿಕ್ಕಿರ್ತಕ್ಕಂಥದ್ದು ನಿಮಗೆ ಹೇಳ್ಬೋದು ಮಲಬಾರ್ ಪ್ರದೇಶ ಅಥವಾ ಕರ್ನಾಟಕದ ತೀರ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥದ್ದು. ಅದು ಗುಲಗಂಜಿ ಸಿಕ್ಕಿರ್ತಕ್ಕಂಥದ್ದು. ಗುಲಗಂಜಿ ನಿಮಗೆ ಈ ಸೆಮಿ ಆಡ್ರಿಡ್ ಅಥವಾ ಈ ಒಣ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಒಂದು ಇದು ಬೆಳೆ. ಅದು ಅವರೇ ಗಿಡದ ಥರ ಬೆಳೀತದೆ. ಅದು ಮುಂದೆ ಒಡೆದಾಗ ಗುಲ್ಗಂಜಿಗಳು ಬರ್ತವೆ. ಅದು ನಮ್ಮ ಬಳ್ಳಾರಿ ನಮ್ಮ ಕ್ಯಾಂಪಸ್ಸಲ್ಲೂ ಕೂಡ ಬೇಕಾದಷ್ಟಿವೆ ಅವು. ನಮ್ಮ ಕನ್ನಡ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೂ ಕೂಡ ಆ ಥರದ್ದು ಬೇಕಾದಷ್ಟು ಗಿಡಗಳನ್ನು ನಾನು ನೋಡಿದ್ದೀನಿ. ಅದರಿಂದ ಅಲ್ಲಿ ಆ ಗುಲ್ಗಂಜಿ ಸಿಕ್ಕಿರ್ತಕ್ಕಂಥದ್ದು. ಇವೆಲ್ಲಕ್ಕಿಂತ ಭಾಳ ಪ್ರಮುಖವಾದಂಥ ಸಾಕ್ಷ್ಯ ಅಂದರೆ ಕಾಳುಮೆಣಸು. ಕಾಳುಮೆಣಸನ್ನು ಇಲ್ಲಿ ಆ ಜಾರ್ಗಳಲ್ಲಿ ಹಾಕಿ ಸೀಲ್ ಮಾಡಿ ಕಳಿಸ್ತಾ ಇದ್ರು. ಆ ಜಾರಲ್ಲಿ ಒಂದು ಬಿಚ್ಚಿದಂಥ ಸನ್ನಿವೇಶದಲ್ಲಿ 7.5 kg ಈಗ ಉತ್ಖನನ ಮಾಡಿದ ಸನ್ನಿವೇಶದಲ್ಲಿ ಅದನ್ನು ಬಿಚ್ಚದೇ ಇದ್ದಂಥ ಸನ್ನಿವೇಶದಲ್ಲಿ ಅದನ್ನು ಬಿಚ್ಚಿದಾಗ, ಆ ಜಾರನ್ನು ಬಿಚ್ಚಿದಾಗ ಅದರಲ್ಲಿ 7.5 kg ಚಕ್ಕೆ ಕಟ್ಟಿಬಿಟ್ಟಿತ್ತು ಅಷ್ಟೇ. ಅದು ಅಂದರೆ ಯಾವತ್ತೂ ಅಷ್ಟೇ ಭಾಳ ಹಳೇದಾದ್ರೆ ಏನಾಗುತ್ತೆ ಅಂದರೆ ಮುಗಿದ ಮೇಲೆ ಚಕ್ಕೆ ಕಟ್ಟಿಬಿಡುತ್ತೆ. ಅದು ರಾಗಿನೂ ಅಷ್ಟೇ. ನೀವು ಅಗೇವಲ್ಲಿ ಬಿಟ್ಟಿರ್ತೀರಲ್ಲ, 5 ವರ್ಷ 6 ವರ್ಷ ಆದಮೇಲೆ ರಾಗಿ ಒಂದು ತಳ ಕಟ್ತಾ ಬರುತ್ತೆ. ಅದು ಮುಂದೆ ಪೂರ್ತಿ ಕಟ್ಬಿಡುತ್ತೆ. ನೀವು ಬಿಚ್ಚಲಿಲ್ಲ ಅಂದರೆ ಪೂರ್ತಿ ಹೊರಟೋಗುತ್ತೆ. ಅದು ಹಾಗೆ ಆ ಚಕ್ಕೆ ಕಟ್ಟಿರ್ತಕ್ಕಂಥ ನೋಡೋಣ ತುಂಬ್ತಾ ಇದ್ದಾನೆ ಆ ಜಾರಲ್ಲಿರ್ತಕ್ಕಂಥ ಒಂದು ಕಾಳುಮೆಣಸು. ಆ ಕಾಳುಮೆಣಸಿನ 7.5 kg ಕಾಳುಮೆಣಸು ಅಲ್ಲಿ ಸಿಕ್ಕಿರ್ತಕ್ಕಂಥದನ್ನ ಉತ್ಖನದಲ್ಲಿ ಸಿಕ್ಕಿರೋದನ್ನ ನಾವು ಗಮನಿಸ್ತೀವಿ. ಉತ್ಖನನ ಇನ್ನೂ ಮುಗಿದಿಲ್ಲ, ಇನ್ನೂ ನಡೀತಾನೆ ಇದೆ ಉತ್ಖನನಗಳು. ಅದೇನು ಇದು ಕೊನೆ ಅಲ್ಲ ಅದು. ಆದರೆ ಇದು ಬಹಳ ಪ್ರಮುಖವಾದಂಥ ಒಂದು ಎವಿಡೆನ್ಸ್. ಯಾಕೆಂದ್ರೆ ಭಾರತದ ಒಂದು ಸಂಬಂಧ ಏನಿದೆ, ಭಾರತದಲ್ಲೇ ಬೆಳೀತಕ್ಕಂಥ, ಭಾರತ ಇಲ್ಲಾಂದ್ರೆ ಜಾವಾ ಕಡೆ ಇಂಡೋನೇಷ್ಯಾದಲ್ಲಿ ಬೆಳಿಬೇಕದು ಈ ಮೆಣಸು, ಕಾಳುಮೆಣಸು ಎಂಬತಕ್ಕಂಥದ್ದು. ಇಲ್ಲ ಇಂಡೋನೇಷ್ಯಾದಿಂದ ಬರಬೇಕು, ಇಲ್ಲ ಭಾರತದಿಂದ ಬರಬೇಕು. ಸಮೀಪ ಅಂದರೆ ಭಾರತದಲ್ಲಿ ಇದ್ದಂಥ ಒಂದು ಪ್ರದೇಶವಾದ್ರಿಂದ ಮತ್ತೆ ಭಾರತದ ಅನೇಕ ಚಿಹ್ನೆಗಳಲ್ಲಿ ಸಿಕ್ಕಿರೋದ್ರಿಂದ ಬಹುಶಃ ಇದು ಭಾರತದಲ್ಲಿ ಹೋಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಸ್ನೇಹಿತರೆ, ಈಗ ನಾನು ಮುಂದಿನ ವಿಷಯಕ್ಕೆ ಬರ್ತೀನಿ. ಇಷ್ಟೆಲ್ಲ ಎವಿಡೆನ್ಸ್ ಸಿಕ್ಕಿದಂಥ ಸನ್ನಿವೇಶದಲ್ಲಿ ಎಲ್ಲಿ ಸಿಕ್ಕಿರ್ಬೋದು ಎಂಬತಕ್ಕಂಥ, ಅಥವಾ ಯಾವ ಮಾರ್ಗದಲ್ಲಿ ಇವರು ಹೋಗಿರ್ಬೇಕು ಎಂಬತಕ್ಕಂಥದ್ದು. ಅಂದರೆ ಇದು ಸಮುದ್ರ ಮಾರ್ಗದಲ್ಲಿ ಹೋಗಿರೋದು ಸತ್ಯ. ಅದು ಸಮುದ್ರ ಮಾರ್ಗ ಅಂದರೆ ಯಾವುದು ಅನ್ನೋದು, ಎಲ್ಲಿಂದ ಹೋದ್ರು ಅಂತ. ಒಂದು, ನಿಮಗೆ ಪರ್ಷಿಯನ್ ಗಲ್ಫ್ ಕಡೆಗೆ ಹೋಗಲೇ ಇಲ್ಲ ನಮ್ಮ ನಾವಿಕರು ಅಥವಾ ನಮ್ಮ ವ್ಯಾಪಾರಿಗಳು. ಪರ್ಷಿಯನ್ ಗಲ್ಫ್, ಅದು ಆಫ್ ಮಾಡಿಬಿಡಿ, ಪರ್ಷಿಯನ್ ಗಲ್ಫ್ ಕಡೆಗೆ ಹೋಗಲೇ ಇಲ್ಲ ಇವರು. ಯಾಕೆಂದರೆ ನಮ್ಮ ಹಡಗುಗಳು ಯಾವುದು ಹೋಗಿದ್ದಕ್ಕೆ ದಾಖಲೆನೇ ಇಲ್ಲ ಅಲ್ಲಿ ಆ ಕಡೆಗೆ ಹೋಗೋದಕ್ಕೆ. ಹಾಗಾದ್ರೆ ಈ ಕಡೆನೇ ಯಾಕೆ ಹೋದ್ರು? ಈ ಅರೇಬಿಯಾ ದೇಶವನ್ನು ಸುತ್ತಕೊಂಡೇ ಬೆರೆನಿಕೆಗೆ ಯಾಕೆ ಹೋದ್ರು ಎಂಬತಕ್ಕಂಥದ್ದು ಒಂದು ಪ್ರಶ್ನೆ ಅಲ್ಲಿ. ಬಹುಶಃ ಗ್ರೀಕರ ವಸಾಹತುಗಳು ಅಲ್ಲಿ ಇದ್ದಿದ್ದರಿಂದ, ಎಲ್ಲಿ ಆ ಬೆರೆನಿಕೆಯಲ್ಲಿ ಇದ್ದಿದ್ದರಿಂದ ಆ ಬೆರೆನಿಕೆಯ ಮೂಲಕ ನಮಗೆ ಬರ್ತಾಯಿದ್ರು. ಮತ್ತು ನಾನು ಹೇಳಿದ್ದೀನಿ ನಿಮಗೆ, ಇವತ್ತಿಗೂ ಕೂಡ ಗುಜರಾತ್ನವ್ರು ನಾವು ಬೈತೀವಿ. ಗುಜರಾತ್ನವ್ರು ಯಾವತ್ತಿಂದೂ ಸಾಹಸಗಳೇ. ಆ ಸಾಹಸಗಳಾಗೋದಕ್ಕೆ ಕಾರಣ ಇದು ಅವರ ಅಲ್ಲಿ ಬಂದಂಥ ಒಂದು ಸಂಸ್ಕೃತಿ. ಇದು ವಿದೇಶಿ ಸಂಸ್ಕೃತಿಗಳು ಭಾಳ ಹಿಂದೆನೇ ಅವರಿಗೆ ತಾಕಲಾಕೊಂಥದ್ದು. ಹೀಗಾಗಿ ಆ ಒಂದು ಪ್ರದೇಶದಿಂದ ಭಾಳಷ್ಟು ಹಡಗುಗಳು, ವ್ಯಾಪಾರಿಗಳು ಸಮುದ್ರ ಮಾರ್ಗ ಹೋಗಿರೋದನ್ನು ನಾವು ಗಮನಿಸ್ತೀವಿ. ಭಾಳ ಹಿಂದಿನಿಂದಲೂ ಕೂಡ ಆ ಜನ ವ್ಯಾಪಾರ ಮಾರ್ಗವಾಗಿ ಈ ಥರ ದಕ್ಷಿಣ ಆಫ್ರಿಕಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ದದನ್ನು ನಾವು ಗಮನಿಸಿದ್ದೀವಿ. ಹಾಗೆ ಇಲ್ಲಿ ಆ ಒಂದು ಮಾರ್ಗದಿಂದ ಹೋಗಿರ್ತಕ್ಕಂಥ ಒಂದು ಇದನ್ನು ಗುರುತಿಸ್ತೀವಿ. ಯಾಕೆಂದರೆ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸೀನಲ್ಲಿ ಸೊಪಾರ ಎಂಬತಕ್ಕಂಥ ಊರು ಬರುತ್ತೆ, ಸೊಪಾರ ಬರುತ್ತೆ, ಬರಕೊಚ್ಚೆ ಬರುತ್ತೆ. ಅವೆಲ್ಲವೂ ಇರ್ತಕ್ಕಂಥದ್ದು ಈ ಗುಜರಾತ್ನಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ಮುಂದೆ ಬೇರೆ ಬೇರೆ ಊರುಗಳು ಬರುತ್ತೆ, ಬೇರೆ ಬೇರೆ ಬರುತ್ತೆ ಅದು. ಸೊ ಈ ಒಂದು ಸನ್ನಿವೇಶದಲ್ಲಿ ಈ ಇಡೀ ವ್ಯಾಪಾರ, ಸಮುದ್ರ ವ್ಯಾಪಾರ ಪರ್ಷಿಯಾ ಗಲ್ಲಿ ಕಡೆ ಹೋಗದೆ, ಪರ್ಷಿಯನ್ ಕೊಲ್ಲಿ ಕಡೆ ಹೋಗದೆ, ಈ ಅರೇಬಿಯಾ ದೇಶವನ್ನು ಸುತ್ತಕೊಂಡು ಈ ಬೆರನಿಕೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿಗೆ ಹೋದ್ಮೇಲೆ, ಬೆರನಿಕೆಗೆ ಹೋದ್ಮೇಲೆ ನೇರವಾಗಿ ಗ್ರೀಸ್ಗೆ, ಯುರೋಪ್ಗೆ ಹೋಗ್ತಕ್ಕಂಥ ಒಂದು ಅನುಕೂಲ ಅಲ್ಲಿತ್ತು. ಯಾಕೆಂದರೆ
ಕೆಂಪು ಸಮುದ್ರದಿಂದ ಸಮುದ್ರ ಮಾರ್ಗದಲ್ಲಿ ಅಲ್ಲಿಂದ ಮುಂದಕ್ಕೆ ಬೇರೆಯವರು ತಗೊಂಡು ಹೋಗ್ಬೋದಿತ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅದು ಗ್ರೀಸ್ ದೇಶದ ಒಂದು ಭಾಗವೇ ಆಗಿದ್ದರಿಂದ ಸಹಜವಾಗಿ ಅಲ್ಲಿಂದ ಮುಂದೆ ಗ್ರೀಸ್ಗೆ ಅದು ಹೋಗ್ತಾ ಇತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒಂದು ವ್ಯಾಪಾರದ ಒಂದು ಮಾರ್ಗಗಳೇನಿದೆ ಇದನ್ನು ಒಂದು ಗುಜರಾತಿಂದ ಹೇಳ್ತಾ ಇದ್ದೀನಿ. ಎರಡನೇದು, ಭಾಳಷ್ಟು ನಮ್ಮ ತಮಿಳು ವಿದ್ವಾಂಸರು ಇದು ಅರಿಕಮೇಡಿಯಿಂದ ಹಿಂಗೆ ಸುತ್ತಕೊಂಡು ಹಿಂಗೆ ಹೋಯ್ತು ಅಂತ ಹೇಳ್ತಾರೆ. ಅರಿಕಮೇಡಿಯಿಂದ ಬಂದು ಭೂಶಿರವನ್ನು ನಮ್ಮ ಕನ್ಯಾಕುಮಾರಿ ಭೂಶಿರವನ್ನು ಸುತ್ತಕೊಂಡು ಅಲ್ಲಿಂದ ಹೋಯ್ತು ಅಂತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಬರವಣಿಗೆಯನ್ನು ತಮಿಳು ಬ್ರಾಹ್ಮಿ ಅಂತ ಓದ್ಬಿಟ್ಟಿದ್ದಾರೆ ಅವರು. ನೇರವಾಗಿ ಅದು ಆ ಲಿಪಿ ಚೌಕಾಕಾರದ ಲಿಪಿ ಆಗಿರೋದ್ರಿಂದ ಕ್ಷತ್ರಪರದ ಲಿಪಿಯನ್ನು ಸ್ಪಷ್ಟವಾಗಿ ಅದು ಹೇಳ್ತಾ ಇದೆ, ಅದು ಕ್ಷತ್ರಪರದ್ದು ಅನ್ನೋದು. ಅದು ಒಂದು ಶಾಸನ. ಮಡಕೆ ಮೇಲೆ ಇರ್ತಕ್ಕಂಥ ಅಕ್ಷರಗಳು ಕೂಡ ಚಚ್ಚೌಕಾಕಾರದಲ್ಲಿ ಇರೋದ್ರಿಂದ ಸಹಜವಾಗಿ ಅದು ಇದೆ ತಮಿಳು ಬ್ರಾಹ್ಮಿ ರೂಪದಲ್ಲಿ ಇಲ್ಲ ಅವು. ಮತ್ತು ಕಾಳುಮೆಣಸು ತಮಿಳುನಾಡಿನಲ್ಲಿ ಬೆಳೆಯೋದಿಲ್ಲ. ಅಲ್ಲಿ ಬೆಳೀತಕ್ಕಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಬೆಳೀತಕ್ಕಂಥದ್ದು. ನಿಮಗೆ ಕೊಂಕಣ ಪ್ರದೇಶ ಅಥವಾ ಇದು ಕೇರಳ ಪ್ರದೇಶದವರೆಗೂ ಇರ್ತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು. ನನ್ನ ಪ್ರಕಾರ ಇದನ್ನು ಆ ಪೆರಿಪ್ಲಸ್ ಇರಿತಿಯನ್ಸಿನಲ್ಲಿ ನಮ್ಮ ಗೋವಿಂದ ಪೇಗಳು ಹೇಳೋ ಹಾಗೆ ಅನೇಕ ಕನ್ನಡ ಶಬ್ದಗಳನ್ನು ಅವ್ರು ಹೇಳ್ತಾರೆ. ಅದು ಚರ್ಚೆಗೆ ಬಿಟ್ಟಂಥ ವಿಷಯ. ಅದ್ರ ಬಗ್ಗೆ ಒಪ್ಕೊಳ್ಳೋದು ಬಿಡೋದು ಬೇರೆದು. ಅದು ಕನ್ನಡ ಸರಿಯಿಲ್ಲ, ಆ ಕನ್ನಡ ಗೋವಿಂದ ಪೈಗಳು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅದು ಹೊಸಗನ್ನಡವನ್ನು ಹೇಳ್ತಾ ಇದೆ ಅನ್ನೋದು ಬೇರೆ ಮಾತದು. ಆದರೆ ನನ್ನ ಪ್ರಕಾರ ಈ ಒಂದು ಮೆಣಸು, ಈ ಕಾಳುಮೆಣಸು ಇವೆಲ್ಲವೂ ಕೂಡ ಹೋಗಿರ್ತಕ್ಕಂಥದ್ದು ನನ್ನ ಪ್ರಕಾರ ಶರಾವತಿ ನದಿಯ ಅಳಿವೆಯಿಂದ ಅಂತ. ಯಾಕೆಂದ್ರೆ ನಾನು ಶರಾವತಿ ಅಳಿವೆಯನ್ನು ನಾನು ಗಮನಿಸಿದ್ದೀನಿ ಅದನ್ನು. ಯಾಕೆಂದರೆ ನಾವು ಉತ್ತರ ಕನ್ನಡ ಜಿಲ್ಲಾ ಗೆಜಿಟೇರ್ ಮಾಡುವಾಗ ನಾನು ಗಮನಿಸಿದ್ದೀನಿ. ಅಲ್ಲಿ ಈ ಉಬ್ಬರವಿಳಿತಗಳಂತ ಏನು ಹೇಳ್ತೀವಿ, ಹುಣ್ಣಿಮೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಕಾದ್ಕೊಂಡಿರ್ತಾರೆ ಜನ. ದೊಡ್ಡ ದೊಡ್ಡ ಹಡಗುಗಳು ಅಲ್ಲಿ ಒಳಗೊಟ್ಟೋಗ್ತಾರೆ. ಇದು ಎತ್ತರವಾದಂಥ ಕಂಬಗಳನ್ನು ಇಟ್ಕೊಂಡಿರ್ತಕ್ಕಂಥ ಈ ಹಡಗುಗಳು, ಅಂದರೆ ನೀರಿನಲ್ಲಿ ಗಾಳಿಯ ಸಹಾಯದಿಂದಲೇ ಹೋಗ್ತಕ್ಕಂಥ ಹಡಗುಗಳನ್ನು ಅಲ್ಲಿ ನಾನು ಗಮನಿಸಿದ್ದೀನಿ. ದೊಡ್ಡ ದೊಡ್ಡ ಹಡಗುಗಳನ್ನು ಅವ್ರು ಎಲ್ಲ ಇಟ್ಕೊಂಡಿರ್ತಾರೆ. 15 ದಿವಸ ಎಲ್ಲ ಶೇಖರಿಸಿ ಇಟ್ಕೊಂಡಿರ್ತಾರೆ. ಈ ಉಬ್ಬರ ಬಂದಂಥ ಸನ್ನಿವೇಶದಲ್ಲಿ, ಹುಣ್ಣಿಮೆ ದಿನ ಬಂದಂಥ ಸನ್ನಿವೇಶದಲ್ಲಿ ನೀರು ಮೇಲಕ್ಕೆ ಬಂದಾಗ ಹಡಗು ಒಳಗೆ ಬಂದುಬಿಡ್ತಾರೆ ಸಲೀಸಾಗಿ. ಎತ್ತಿ ದಪ ದಪ ಅಂತ ತುಂಬಿಡ್ತಾರೆ. ತುಂಬಿಟ್ಟು ಮತ್ತೆ ಅದನ್ನ ಈ ಕಡೆ ತಂದುಬಿಡ್ತಾರೆ. ಆ ಉಬ್ಬರ ಇಳಿಯೋದ್ರೊಳಗಡೆ ತಂದುಬಿಡ್ತಾರೆ ಈಚೆಗೆ. ಬಹುಶಃ ಇಂಥ ಒಂದು ಸನ್ನಿವೇಶದಲ್ಲಿ ಈ ಕಾಳುಮೆಣಸು ಇರ್ಬೋದು, ಈ ಗುಲಗಂಜಿ ಅಂತವಿರ್ಬೋದು, ಚಿನ್ನವನ್ನು ಅಳಿತಕ್ಕಂಥ ಗುಲಗಂಜಿ ಇರ್ಬೋದು, ಇಂಥವೆಲ್ಲವೂ ಕೂಡ ನನಗನ್ಸಿದ ಮಟ್ಟಿಗೆ ಈ ಹೊನ್ನಾವರ ಪ್ರದೇಶದ ಕಡೆಯಿಂದ ಅಥವಾ ಹೊನ್ನಾವರ ಈ ಅಳಿವೆಯ ಮೂಲಕ, ಅಳಿವೆ ಅಂತಲೇ ನಾವು ಅದನ್ನು ಹೇಳಬೇಕಾದ್ರೆ ನದಿಯ ಒಂದು ಪಾತ್ರದಲ್ಲಿ ಬರ್ತಕ್ಕಂಥ ಅಳಿವೆಯ ಮೂಲಕ ಅದು ಹೋಗಿರ್ಬೋದು ಎಂಬತಕ್ಕಂಥದ್ದು ನನ್ನ ಭಾವನೆ, ನನ್ನ ಒಂದು ಅನಿಸಿಕೆ. ಅದ್ರ ಬಗ್ಗೆ ಇದು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ಬೋದು. ಅದಕ್ಕೆ ನಿಮಗೆ ಬಿಟ್ಟಿದ್ದದು. ಹೀಗಾಗಿ ಮತ್ತೆ ರುದ್ರದಾಮನ ನಾಣ್ಯ ಸಿಕ್ಕಿರೋದ್ರಿಂದ ಸ್ಪಷ್ಟವಾಗಿ ಕ್ಷತ್ರಪರ ಕಡೆಯಿಂದಲೂ ಕೂಡ ಇದಕ್ಕೆ ಮಾರ್ಗ ಇತ್ತು ಎಂಬತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಯಾಕೆಂದರೆ ಶಾತವಾಹನ ನಾಣ್ಯ ಸಿಗ್ತಕ್ಕಂಥದ್ದು ಕ್ಷತ್ರಪರ ರಾಜ್ಯದಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಶಾತವಾಹನ ನಾಣ್ಯ ಸಿಗ್ತಕ್ಕಂಥದ್ದು ನಿಮಗೆ ಗೋದಾವರಿಯಿಂದ ಕೆಳಭಾಗ ಮತ್ತು ಕೃಷ್ಣ ಆಂಧ್ರ ಪ್ರದೇಶಕ್ಕೂ ಮುಂದೆ ಹೋಗ್ತಾರೆ ಅವರು. ಮತ್ತು ಉತ್ತರ ಕರ್ನಾಟಕದ ಅನೇಕ ಭಾಗಗಳನ್ನು ಕ್ಷತ್ರಪರ ಆಳ್ತಾ ಇದ್ರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಇದು ಶಾತವಾಹನರು ಆಳ್ತಾ ಇದ್ರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಹೀಗಾಗಿ ಶಾತವಾಹನ ನಾಣ್ಯಗಳು ಪ್ರಧಾನವಾಗಿ ಸಿಕ್ಕಿರ್ತಕ್ಕಂಥದ್ದು. ಮತ್ತು ಇದು ಈ ಕಡೆಯಿಂದ ಹೋಗಿರ್ತಕ್ಕಂಥದ್ದು ಸೂಚನೆ. ಇನ್ನೊಂದು ರುದ್ರದಾಮನ ನಾಣ್ಯ ಅವೆಲ್ಲ ಸಿಕ್ಕಿರೋದ್ರಿಂದ ಆ ಕಡೆಯಿಂದ ಯಾವುದು ನಮ್ಮ ಗುಜರಾತ್ ಕಡೆಯಿಂದಲೂ ಕೂಡ ಅದಕ್ಕೆ ವ್ಯಾಪಾರ ಸಂಬಂಧವನ್ನು ಬೆಳೆಸಿರ್ಬೇಕೆಂಬತಕ್ಕಂಥದ್ದು, ಈ ಈಜಿಪ್ಟ್ನ ಜೊತೆಯಲ್ಲಿ ವ್ಯಾಪಾರ ಸಂಬಂಧ ಬೆಳೆಸಿರ್ಬೇಕೆಂಬತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ತಕ್ಕಂಥದ್ದು. ಇದಲ್ಲದೆ ಇನ್ನೂ ಅನೇಕ ಮಡಿಕೆಗಳು ಸಿಕ್ಕಿದೆ, ಮತ್ತು ಬರಹ ಇರ್ತಕ್ಕಂಥದ್ದು ಸಿಕ್ಕಿದೆ. ಇವೆಲ್ಲ ಬೇರೆ ಬೇರೆ ಸಿಕ್ಕಿವೆ. ಅಲ್ಲಿ ಇನ್ನೂ ಬೇಕಾದಷ್ಟು ಸಣ್ಣ ಸಣ್ಣ ಉಲ್ಲೇಖ. ನಮಗೆ ಬೆಕ್ಕು ಸಿಕ್ಕಿದೆ. ಬೆಕ್ಕಿನ ಕೊರಳಿಗೆ ಮಣಿ ಹಾಕಿರ್ತಕ್ಕಂಥದ್ದು, ಅದರ ಅಂಗೈಗೆ ಊತಿರ್ತಕ್ಕಂಥದ್ದು. ಆ ಊತಿರೋದನ್ನು ಅವ್ರು ತೋರಿಸ್ತಾರೆ, ಮಣಿಗಳ ಸಮೇತ ಕತ್ತಲ್ಲಿರ್ತಕ್ಕಂಥದ್ದು. ಅದು ನಾಯಿಗಳು ಅಷ್ಟೇ, ನಾಯಿಗಳು ಸಿಕ್ಕಿದೆ. ಬಟ್ ನಾಯಿಗಳು ಎಲ್ಲ ಕಡೆ ಇರ್ಬೋದು, ನನಗದು ಗೊತ್ತಿಲ್ಲ. ಅವರು ಬಹುಶಃ ಇಲ್ಲಿನ ಪ್ರಾಣಿಗಳಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಏನು ಹೇಳೋಕ್ಕಾಗಿದೆ, ಅದನ್ನು ಈ ಪ್ರಾಣಿ ಶಾಸ್ತ್ರ ಅಧ್ಯಯನ ಮಾಡಿದವ್ರಿಗೆ ಅಷ್ಟೇ ನಾನು ಅದನ್ನು ಬಿಡಬೇಕು ಅದನ್ನು. ಹೀಗಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ಭಾರತ ಮತ್ತು ಈಜಿಪ್ಟಿನ ಸಂಬಂಧಗಳ ಬಗ್ಗೆ ಹೇಳುವಾಗ ಇದು ಬರೀ ಭಾರತ ಒಂದೇ ಅಲ್ಲ, ಕರ್ನಾಟಕ ಕೂಡ ಸಂಬಂಧ ಎತ್ತೆಂಬತಕ್ಕಂಥದ್ದು. ಎರಡನೇದು ಭಾಗವತ ಪಂಥ ಎಂಬತಕ್ಕಂಥದ್ದು. ಈ ಭಾಗವತ ಪಂಥ ಎಂಬತಕ್ಕಂಥದ್ದು ಈ ಸಂಕರ್ಷಣ ವಾಸುದೇವರಿಂದ ಆರಂಭವಾದದ್ದು. ವೃಷ್ಣಿಕುಲದವರು ಇವರು. ಈ ವೃಷ್ಣಿಕುಲದವರ ಒಂದು ಪ್ರಭಾವ ಅಂದರೆ ವ್ಯಾಪಾರಿಗಳು ಕೂಡ ಆ ಒಂದು ಗುಂಪಿಗೆ ಸೇರಿದಂಥವ್ರು. ಬರೀ ಬೌದ್ಧರೇ ಹೋಗ್ತಾ ಇರಲಿಲ್ಲ. ಬೌದ್ಧರ ಜೊತೆಗೆ ಈ ವೃಷ್ಣಿಕುಲದ ವ್ಯಾಪಾರಿಗಳು ಕೂಡ ಆ ಒಂದು ಪ್ರದೇಶಕ್ಕೆ ಹೋಗಿ ತಮ್ಮದೇ ಆದಂಥ ಒಂದು ಪೂಜಾ ಸ್ಥಾನವನ್ನು ಅಲ್ಲಿ ಕಟ್ಕೊಂಡಿದ್ದಾರೆ ಎಂಬತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ. ಸ್ನೇಹಿತರೆ, ನಾನು ಇದನ್ನು ನನ್ನದೇ ಹೊಸದೇನಲ್ಲ, ನಾನು ಇವೆಲ್ಲವನ್ನು ಕಂಡಿಡ್ದಿದ್ದೀನಿ ಅಂತಲ್ಲ.
ಆದರೆ ನನ್ನದೇ ಆದಂಥ ಒಂದು ರೀತಿಯಲ್ಲಿ ಅದು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಅದನ್ನು. ಅದಕ್ಕೆ ಸ್ಟೀವನ್ ಎಂಬತಕ್ಕಂಥ ಅವರು, ಪ್ರೊಫೆಸರ್ ಸ್ಟೀವನ್ ಎಂಬತಕ್ಕಂಥ ಅವರು ಅದರ ಬಗ್ಗೆ ಹೆಚ್ಚಿನ ನಮ್ಮ ಭಾರತ ಮತ್ತು ಈ ಈಜಿಪ್ಟಲ್ಲಿ ಸಿಕ್ಕಿದಂಥ ಈ ವಸ್ತುಗಳ ಬಗ್ಗೆ ಭಾಳಷ್ಟು ವಿಶ್ಲೇಷಣೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಗಂಟೆಗಟ್ಟಲೆ ಅವರು ಭಾಷಣ ಮಾಡಿದ್ದಾರೆ. ಅಂದರೆ ಅದ್ರ ಬಗ್ಗೆ ನೀವು ಬೇಕಾದ್ರೆ ಯೂಟ್ಯೂಬ್ಗಳಲ್ಲಿ ನೋಡ್ಬೋದು. ಇದನ್ನು ನಿಮ್ಮೆಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇದನ್ನು ನನ್ನದು ಅಂತ ಹೊಸದೇನೂ ಇಲ್ಲ, ಇದರಲ್ಲಿ ಇಂಟರ್ಪ್ರಿಟೇಷನ್ ಏನಾದ್ರು ಹೊಸ್ತು ಇರ್ಬೋದು ಅಷ್ಟೇ ಅದು. ಸೊ ಇಷ್ಟೊತ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಕೇಳಿದಂಥ ನಿಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.